ಇವತ್ತು ಏನು ಸ್ವಾತಂತ್ರ್ಯ ದಿನೋತ್ಸವ, ಹೌದು, ಇಂಡಿಪೆಂಡೆನ್ಸ್ ಡೇ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಗುತ್ತೆ? ವೆರಿ ಗುಡ್, 79 ಇಯರ್ಸ್ ಆಗುತ್ತೆ. ಅರ್ಧ ಆಯ್ತಾ? 79 ಇಯರ್ಸ್ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಸ್ವಾತಂತ್ರ್ಯ ಅಂದ್ರೆ ಏನು? ಫ್ರೀಡಮ್ ಅಂದ್ರೆ ಏನು? ಏನು? ವೆರಿ ಗುಡ್. ಬಾನಿಸತ್ವದಿಂದ ನಮಗೆ ಬಿಡುಗಡೆ ಆಗದೆ ಸ್ವಾತಂತ್ರ್ಯ. ಅರ್ಥ ಆಯ್ತಾ? ಬಾನಿಸತ್ವದಿಂದ ಬಿಡುಗಡೆ ಅಂದ್ರೆ ಮನುಷ್ಯರು ಬಾನಿಸತ್ವ ಯಾವಾಗ ಹೋಗಿದ್ರ? ಅರ್ಥ ಆಯ್ತಾ? ಇವಾಗ ನಮ್ಗೆ ಸ್ವಾತಂತ್ರ್ಯ ಬಂದೈತೆ. ಸ್ವಾತಂತ್ರ್ಯ ಬಂದು ನಾವು ಈ ಬ್ರಿಟಿಷರು ಸಾಮ್ರಾಜ್ಯ ಅವ್ರು ಬಂದು ನಮ್ಮನ್ನ ಇಲ್ಲಿ ಆಳುವಾಗ ನಾವು ಅವ್ರ ಹತ್ರ ಬಾನಿಸತ್ವರಾಗಿ ಇದ್ವಿ. ಇವಾಗ ಅದ್ರಾಗಿದ್ದ ನಮಗೆ ಸ್ವಾತಂತ್ರ್ಯ ಬಂದೈತೆ ಅಂತೇಳಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದೀವಿ. ಆದ್ರೆ ನಿಜವಾಗ್ಲೂ ಈ ರೀತಿ ಬಾನಿಸತ್ವದಲ್ಲಿ ಮನುಷ್ಯನು ಯಾವಾಗ ಬಂದನಪ್ಪ? ಈ ಬಾನಿಸತ್ವ ಬಂಧಕದಲ್ಲಿ ಯಾವಾಗ ಬಿದ್ದಾನ ಮನುಷ್ಯನು ಅಂತ ಹೇಳಿದ್ರೆ, ದೇವರು ಈ ಸೃಷ್ಟಿ ಮಾಡಿದಾನೆ. ಸುಂದರವಾಗಿ ದೇವರು ಈ ಸೃಷ್ಟಿ ಮಾಡಿ ಈ ಸೃಷ್ಟಿನ ಆಳೋದಕ್ಕೆ ಒಬ್ಬ ಮನುಷ್ಯನ ಮಾನವನ ಸೃಷ್ಟಿ ಮಾಡಬೇಕು. ಯಾಕಂದ್ರೆ ಆ ಸೃಷ್ಟಿಗೆ ಅವನೇ ರಾಜನಾಗಿರ್ಬೇಕು, ಅವನ ಅಧಿಕಾರಿಯಾಗಿರ್ಬೇಕು. ಅಧಿಕಾರಿಯಾಗಿ ಹೆಂಗಿರ್ಬೇಕು? ದೇವರ ಪ್ರತಿನಿಧಿ ಆಗಿರ್ಬೇಕು. ದೇವರ ಪ್ರತಿನಿಧಿಯಾಗಿ ಮನುಷ್ಯನು ರಾಜ್ಯನ ಆಳ್ಬೇಕು. ಹೆಂಗ ಆಳ್ಬೇಕು? ಅದು ದೇವ್ರು ಹೆಂಗ ಆಸೆ ಪಟ್ಟನಂದ್ರೆ ಸಮಾಧಾನಕರವಾಗಿ ನೀತಿ ನ್ಯಾಯಗಳಿದ್ದ ರಾಜ್ಯ ಪರಿಪಾಲನೆ ಮಾಡಬೇಕಂತೇಳಿ ಮಾನವನ್ನ ಸೃಷ್ಟಿ ಮಾಡಿ, ಆದಾಮನ ಸೃಷ್ಟಿ ಮಾಡಿ ಈ ಸೃಷ್ಟಿನೆಲ್ಲ ಆದಾಮನ ಕೈ ಕೊಟ್ಟನು. ಕೊಟ್ಟು ಆದಾಮ ಕೂಡ ಕೆಲವು ವರ್ಷಗಳು ದೇವ್ರ ಪರಿಪಾಲನೆ ಹೆಂಗ್ ಮಾಡಂತ ಅದೇ ಪರಿಪಾಲನೆ ಮಾಡೋಣ. ಹೆಂಗ್ ದೇವರು ಆ ಒಂದು ಪರಿಪಾಲನೆ ಹೇಳ್ಕೊಟ್ಟನೋ, ಹೆಂಗ ಆ ನೀತಿ ಪರಿಪಾಲನೆ ಮಾಡಂತೇಳಿ ಬೋಧಿಸನೋ ಅದ್ರ ಪ್ರಕಾರನೇ ಮಾಡೋಣ. ಯಾಕಂದ್ರೆ ಈ ಒಂದು ಪ್ರಾಣಿಗಳು ಎಲ್ಲ ಬಂದಾಗ ಕೂಡ ಆದಾಮ ಏನ್ ಮಾಡ್ತಾನ? ನಾವು ಎಲ್ಲದಕ್ಕೆ ಹೆಸರಿಡ್ತಾನ. ಅಂದ್ರೆ ಎಲ್ಲವೂ ಈ ಸೃಷ್ಟಿ ಎಲ್ಲ ಆದಾಮನ್ ನೋಡಿ ಆದಾಮ್ನಲ್ಲಿ ದೇವ್ರ ಸ್ವರೂಪ ನೋಡ್ತದಾರ. ಸೃಷ್ಟಿನೇ ಆದಾಮ್ನಲ್ಲಿ ದೇವ್ರ ಸ್ವರೂಪ ನೋಡುವಂತ ಪರಿಪಾಲನೆ ಆದಾಮ್ ಮಾಡೋಣ. ದೇವ್ರು ಕೋರಿದ್ದು ಕೂಡ ಅದೇ. ನನ್ನ ಸ್ವಭಾವದಲ್ಲಿ ನೀನಿದ್ದು, ನನ್ನ ಪ್ರತಿನಿಧಿಯಾಗಿ ನೀನಿದ್ದು, ನಾನು ಕೊಟ್ಟರೆ ಈ ಸೃಷ್ಟಿನ ನೀನು ಆಳು. ಹೆಂಗ ಆಳ್ಬೇಕಂದ್ರೆ ನಾನು ಹೆಂಗ್ ಹೇಳಿನೋ, ನನ್ನ ರಾಜ್ಯ ಹೆಂಗ್ ಸ್ಥಾಪನೆ ಮಾಡಿನೋ ಆ ರೀತಿಯಾಗಿ ನೀನು ಆಳಂತ ಕೊಟ್ಟದ್ದು. ಆದ್ರೆ ಕೆಲವು ದಿನಗಳು ಆದ್ಮೇಲೆ ಈ ಒಂದು ಆದಾಮ ಏನ್ ಮಾಡೋಣ ಅಂದ್ರೆ ದೇವರಿಗೆ ವಿರುದ್ಧವಾಗಿ, ದೇವರ ಒಂದು ಆಜ್ಞೆಗೆ ವಿರುದ್ಧವಾಗಿ ಪಾಪ ಮಾಡಿ ಈ ಅಧಿಕಾರನ ಯಾರ ಕೈ ಕೊಟ್ಟನ? ಸಾತಾನ ಕೈ ಕೊಟ್ಟನ. ಸಾತಾನ ಕೈ ಕೊಟ್ಟಾಗ ಈ ಅಧಿಕಾರಿ ದೇವರು ನಿರ್ಮಿಸಿರೋ ಈ ಆದಾಮು ಏನ್ ಮಾಡೋಣ? ಈ ಅಧಿಕಾರಿ ಹೋಗಿ ಆ ಸಾತಾನಿಗೆ ಬಾನಿಸನಾಗ, ಪಾಪಕ್ಕೆ ಬಾನಿಸನಾಗ. ಅಲ್ಲೇ ಬಾನಿಸುತ್ತ ಫಸ್ಟ್ ಪ್ರಾರಂಭ ಆಗಿದ್ದು. ಅವನ ಅಧಿಕಾರಿ, ನೀನು ಅಧಿಕಾರಿಯಾಗಿರಪ್ಪ, ನಾನು ನಿನಗೆ ಸೃಷ್ಟಿ, ಒಳ್ಳೆ ಸುಂದರವಾದ ಸೃಷ್ಟಿನ ನಾನು ಸೃಷ್ಟಿ ಮಾಡಿ ನಿನ್ ಕೈ ಕೊಟ್ಟಿನಿ, ನಾನು ಹೇಳುವ ನೀತಿ ರಾಜ್ಯ ನೀನು ಪರಿಪಾಲನೆ ಮಾಡು ಅಂತೇಳಿ ಆದಾಮ ಕೊಟ್ರೆ, ಆದಾಮ ಏನ್ ಮಾಡೋಣ? ನನ್ನ ಪ್ರತಿನಿಧಿ ಆಗಿರಂದ್ರೆ ನಾನು ನಿನ್ನ ಪ್ರತಿನಿಧಿ ಆಗಿರೋದಿಲ್ಲ, ನಾನು ನಿನ್ನ ಒಂದು ಸೀಟ್ ನನಗೆ ಬೇಕಂದ. ನಾನು ಕೂಡ ಇವ್ರು ಏನಂತ ಹೇಳ್ತಾರೆ ಸಾತಾನ ಮಂದಿವರಿಗೆ, ನೀನು ಇದನ್ನ ತಿಂದ್ರೆ ಇನ್ನು ದೇವ್ರ ರೂಪದಲ್ಲಿ ನೀನು ಬರ್ತೀನಿ ಅಂತ ಹೇಳ್ತಾರ. ಇವ್ರೇನ್ ಮಾಡ್ತಾರ? ಅಂದ್ರೆ ನಾವು ದೇವ್ರ ರೂಪದಲ್ಲಿ ಬರ್ಬೇಕಂತೇಳಿ ಇವ್ರು. ದೇವ್ರೇನಂತ ಹೇಳೋಣ? ನನ್ನ ಪ್ರತಿನಿಧಿ ಆಗಿರ್ ನೀನು, ನಾನೇನು ಸೃಷ್ಟಿ ಮಾಡಿರೋದು, ನಾನಿನ್ನು ರಾಜ್ಯ ಕೊಟ್ಟಿರೋದು, ನೀನು ಅದ್ರ ಪರಿಪಾಲನೆ ಮಾಡಂದ್ರೆ ಇವ್ರು ಡೈರೆಕ್ಟ್ ದೇವರು ಒಂದು ಇದಕ್ಕೆ ಇವರು ಇದು ಮಾಡಾರ. ಅಂದ್ರೆ ಇಲ್ಲಿ ದೇವ್ರ ವಿರುದ್ಧವಾಗಿ ಪಾಪ ಮಾಡಿ ಏನ್ ಮಾಡ್ಯಾರ ಇವರು? ಈ ಸಾತಾನಿಗೆ ಬಾನಿಸರಾಗ, ಈ ಸಾತಾನಿಗೆ ಬಾನಿಸರಾಗಾರ. ಬಾನಿಸರಾಗ್ತಾ ಇರುವಾಗ ಬರ್ತಾ ಇರುವಾಗ ಬಾನಿಸತ್ವ ಫಸ್ಟ್ ಇದೆ. ನಾವು ಅಂತ ಸ್ವಾತಂತ್ರ್ಯ ಇವಾಗ ನಮ್ಗೆ 79 ವರ್ಷ ಬಾನಿಸತ್ವದಿಂದ ಹೊರಗೆ ಬಂದ್ವಿ ಅಂತ. 79 ವರ್ಷದಿಂದ ನಾವು ಬಾನಿಸತ್ವಲಿದ್ದ ಎಲ್ಲಿ ಬ್ರಿಟಿಷ್ ಬಾನಿಸತ್ವಲಿದ್ದ ಹೊರಗೆ ಬಂದ್ವಿ ಅಷ್ಟೇ ನಾವು. ಅರ್ಥ ಆಯ್ತಾ? ಅದಕ್ಕಿಂತ ಮುಂಚೆ ಕೂಡ ನಾವು ಭಾರತ ದೇಶದವರು ಬಾನಿಸತ್ವದಲ್ಲಿ ಇದ್ವಿ. ಯಾವ ಬಾನಿಸತ್ವದಲ್ಲಿ ಇದ್ವಿ? ಕುಳಾನ ಬಾನಿಸತ್ವದಲ್ಲಿ ಇದ್ವಿ. ಹೌದು, ಭಯಂಕರವಾದ ಕುಲ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಇತ್ತು. ಬ್ರಾಹ್ಮಣರು ಇವರೆಲ್ಲರೂ ಏನ್ ಮಾಡ್ತಿದ್ದಂದ್ರೆ ಬಲಹೀನ ವರ್ಗದವ್ರನ್ನ ತೃಣೀಕರಿಸ್ತಿದ್ರು, ಅವ್ರನ್ನ ಕೀಳವಾಗಿ ನೋಡ್ತಿದ್ರು, ಅವ್ರನ್ನ ಹತ್ರ ಕೂಡ ಕರ್ಕೊಂತಿದ್ದಿಲ್ಲ.
ಅಂದ್ರೆ ಇನ್ನ ನಾವು ಬಾನಿಸತ್ವದಲ್ಲೇ ನಾವು ಜೀವಿಸ್ತಿದ್ವಿ. ನಾವು 79 ವರ್ಷ ಆಗತ್ತೆ ಅಂತೇಳಿ ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ಕೊಂತಿದ್ವಿ, ದೇಶ ಎಲ್ಲ ಮಾಡ್ಕೊಳಕತ್ತೈತೆ. ಆದ್ರೆ ಅವಾಗಿರೋ ಬಾನಿಸತ್ವ ಇವಾಗ ಕೂಡ ಐತೆ, ಇವಾಗ ಕೂಡ ಇಲ್ಲ, ಇವಾಗ ಕೂಡ ಐತೆ. ನೀನ್ ಎಲ್ಲಿಗೆ ಹೋಗು ಈ ಕುಲ ಅನ್ನೋದು ಪ್ರತಿಯೊಬ್ಬರಿಗೆ ಐತೆ. ನೀನ್ ರಾಜಕೀಯ ವ್ಯಕ್ತಿಗಳಿಗೂ ನೋಡು ಕೂಡ ಅವ್ರಿಗೆ ಕೂಡ ಅದೈತೆ. ಬಲಹೀನ ವರ್ಗದವರು ಸೀಟಿಗೆ ಬರಬಾರ್ದು, ಅವನ ಅಧಿಕಾರ ಆಗಬಾರ್ದು, ಅವ್ನ ಹೆಂಗನ ಮಾಡಿ ತುಳಿತಾರ, ಅವನ ಅಧಿಕಾರಕ್ಕೆ ಬರಕ್ ಬಿಡೋದಿಲ್ಲ. ಎದಕ್ ಬಿಡೋದಿಲ್ಲ? ಅವನು ಅಧಿಕಾರಕ್ಕೆ ಮೇಲೆ ಬಂದ ಅವ್ನು ನಮ್ಗೆ ಸಮಾನ ಆಗ್ತಾನಲ್ಲ. ನಾವು ಮೇಲೆ ವರ್ಗದಲ್ಲಿ ಇರೋರು, ಇವನು ಬಲಹೀನ ವರ್ಗದಲ್ಲಿ ಇವನು ಬಂದು ರಾಜ್ಯನ ಆಳಿದ್ರೆ ನಾವು ಇವನಿಗೆ ಲೋಬಡ್ಬೇಕಲ್ಲ, ನಾವು ಇವನಿಗೆ ತಲೆ ಬಾಗಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಹೇಳು? ತುಳಿತಾರ. ಎಲ್ಲೈತೆ ಸ್ವಾತಂತ್ರ್ಯ? ಎಲ್ಲೈತೆ ಸ್ವಾತಂತ್ರ್ಯ? ಎಲ್ಲಿ ಬಂದ ಸ್ವಾತಂತ್ರ್ಯ? ಮತ್ತೆ ಜನಗಣಮನ ಆಡಿ ಸೆಲೆಕ್ಟ್ ಆಡಿ ಎಲ್ಲ ಸ್ವಾತಂತ್ರ್ಯ ಅಂತ ಆರಾಧಿಸ್ತಾ ಇದೀವಿ, ನಮ್ ಸ್ವಾತಂತ್ರ್ಯ ಬಂದ ಸಂತೋಷಿಸ್ತಾ ಇದೀವಿ. ಇನ್ನ ಕೂಡ ನಾವು ಬಾನಿಸತ್ವದಲ್ಲೇ ಇದೀವಿ, ಅದೇ ಬಾನಿಸತ್ವದಲ್ಲೇ ನಾವು ಜೀವಿಸ್ತಾ ಇದೀವಿ. ಅದಕ್ಕೆ ದೇವ್ರೇನ್ ಮಾಡೋಣ, ಈ ಒಂದು ಬಾನಿಸತ್ವ, ಈ ಒಂದು ವ್ಯವಸ್ಥೆ, ಕುಲ ಒಂದೇ ಅಂತಲ್ಲ, ನೀನ್ ಯಾವ್ದನ ನೋಡು. ಬಾನಿಸನ ಯಾವಾಗ ಆಗ್ತಾನೆ ಗೊತ್ತಾ? ಒಬ್ಬನು ಬಲವಂತನು ಬಂದು ಅವನ ಮೇಲೆ ದಾಳಿ ಮಾಡಿದಾಗ ಅವ್ನು ಬಾನಿಸನ ಆಗ್ತಾನೆ. ಹೌದೇ ಅಲ್ಲ? ಇವಾಗ ಬ್ರಿಟಿಷರು ಬಂದು ಅವ್ರು ಬಲವಂತರು, ಅವ್ರು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಅವ್ರು ನಮ್ಮನ್ನ ಬಾನಿಸತ್ವ ಇಟ್ಕೊಂಡಾಗ ಒಬ್ಬನ ಬಲವಂತರು ಬಾನಿಸನಾಗಿ ಇಟ್ಕೊಂತಾನೆ. ಅದು ಮೇನ್. ಅವಾಗ ಯಾರಿಗೂ ಒಂದು ಪ್ಲೇಸ್ ಅನ್ನೋದು ಸ್ಥಿರವಾಗಿ ಇದ್ದಿಲ್ಲ. ಅವಾಗ ಏನ್ ಮಾಡ್ತಿದ್ರು ಹೇಳು? ಬರ್ತಿದ್ರು, ದೋಚ್ಕೊಂತಿದ್ರು, ಬಾನಿಸನ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಸ್ವಲ್ಪ ದಿನ, ಅಲ್ಲಿ ಸ್ವಲ್ಪ ವರ್ಷ ಇರ್ತಿದ್ರು ಪ್ರಜೆಗಳು. ಅಲ್ಲಿ ಇನ್ನೊಬ್ಬನ ಅವನು ಬರ್ತಿದ್ದ, ಅಲ್ಲಿ ಅವ್ರನ್ನ ದೋಚ್ಕೊಂಡು ಹೋಗ್ತಿದ್ದ. ಅಲ್ಲಿದ್ದು ಬೇರೆ ತರ, ಅಂದ್ರೆ ಇವ್ರಿಗೆ ಒಂದು ಪ್ಲೇಸ್ ಅನ್ನೋದು ಇರ್ತಿದ್ದಿಲ್ಲ ಜನಗಳಿಗೆ. ಮತ್ತೆ ಇಸ್ರೇಲ್ ಪ್ರಜೆಗಳು ಏನ್ ಮಾಡ್ತಿದ್ರು ಹೇಳು? ಅಶುರನ್ ಬರ್ತಿದ್ದ, ಅಶುರನ್ ಇವನ್ ಮೇಲೆ ದಾಳಿ ಮಾಡ್ತಿದ್ದ, ಇವ್ನ ಅಶುರನ್ ಎತ್ಕೊಂಡು ಹೋಗ್ತಿದ್ರು. ಆಮೇಲೆ ಅಲ್ಲಿ ಹೋದ್ಮೇಲೆ ಬಬುಲೋನವ್ರು ಬರ್ತಿದ್ರು, ಬಬುಲೋನವ್ರು ಬಂದು ಬಬುಲೋನ್ ಅಲ್ಲಿ ಹೋಗಿ ಬಾನಿಸತ್ವ, ಅಲ್ಲಿ ಬಬುಲೋನ್ ತಲ್ಲಿ ಇರ್ತಿದ್ರು ಬಾನಿಸತ್ವಾಗ. ಅಲ್ಲಿ ಏನ್ ಮಾಡ್ತಿದ್ರು, ಮತ್ತೆ ಬೀಡ ಪರಿಷತ್ನವ್ರು ಬರ್ತಿದ್ರು, ಅವ್ರು ಬಂದು ಅವ್ರು ದಾಳಿ ಮಾಡಿ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಗ್ರೀಸು, ಎಷ್ಟು ಅಂದ್ರೆ ಮನುಷ್ಯನಿಗೆ ಒಂದು ಸ್ಥಿರವಾದ ಒಂದು ಇದು ಇರ್ತಿದ್ದಿಲ್ಲ, ನೆಲ ಇಲ್ಲ, ಅಲ್ಲಿ ಹಂಗೆ ಜೀವಿಸ್ತಿದ್ರು. ಈ ಒಂದು ಪರಿಪಾಲನೆ ಇತ್ತು, ಈ ಬಾನಿಸತ್ವದಲ್ಲೇ ಜೀವಿಸ್ತಿದ್ರು. ಅದೇ ರೀತಿ ದೇಶ ಪ್ರೀತಿ ಐತೆ ನೋಡ್ರಿ, ಯಾವಾಗ ನಾವು ದೇಶ ಪ್ರೀತಿ ಅಂತ. ದೇಶ ಪ್ರೀತಿ ಅಂದ್ರೆ ಏನು? ಒಬ್ಬ ಮನುಷ್ಯನ ಪ್ರೀತಿ ಮಾಡಿಲ್ಲ ಅಂದ್ರೆ ಇನ್ನು ಅವನಲ್ಲಿ ದೇಶ ಪ್ರೀತಿ ಏನಂತ ಅರ್ಥ? ಅದಕ್ಕೆ ಒಂದು ಕವಿ ಕೂಡ ಹೇಳ್ತಾನ, ದೇಶమంటే మట్టి కాదు, ದೇಶమంటే ಮನುಷ್ಯ. ದೇಶ ಅಂತೇಳಿ ಪ್ರೀತಿ ಮಾಡ್ತೀವಿ ನಾವು. ದೇಶ ಆಯ್ತಂದ್ರೆ ನನಗೆ ದೇಶ ಅಂದ್ರೆ ಪ್ರಾಣ ಅಂತ ಹೇಳ್ತೀವಿ. ಬಗಲಿಗರನ್ನು ಪ್ರೀತಿ ಮಾಡೋದಿಲ್ಲ, ಬಗಲನ್ನು ನೋಡಿ ಅಸೂಯೆ ಪಡ್ತೀವಿ. ಅರೆ ಮನುಷ್ಯನ್ನೇ, ಬಗಲಿಗರ ಮನುಷ್ಯನ್ನೇ ನೀನು ಪ್ರೀತಿ ಮಾಡಿಲ್ಲ ಅಂದ್ರೆ ನಿನಗೆ ದೇಶ ಪ್ರೀತಿ ಎಲ್ಲೈತೆ? ಇಲ್ಲ. ಮನುಷ್ಯರೆಲ್ಲ ಮೋಸ ಹೋಗ್ತಾರಷ್ಟೇ. ಇಲ್ಲಿ ಇರೋರೆಲ್ಲರೂ ಕೂಡ ಈ ರಾಜಕೀಯ ವ್ಯಕ್ತಿಗಳನ್ನ ಹಿಡಿದು ಪ್ರತಿಯೊಬ್ಬರಲ್ಲಿ ಕೂಡ ಯಾರಲ್ಲಿ ಕೂಡ ದೇಶಭಕ್ತಿ ಅಸ್ಸಲಿಲ್ಲ. ಐತಂತೇಳಿ ನಟಿಸ್ತಾರಷ್ಟೇ. ಯಾವಾಗ ಹಿಂಗ ಇಂಡಿಪೆಂಡೆನ್ಸ್ ಡೇ ಬಂದಾಗ, ರಿಪಬ್ಲಿಕ್ ಡೇ ಬಂದಾಗ, ಗಾಂಧೀಜಿ ಬಂದಾಗ ಫೋಟೋಗಳಿಟ್ಟು ಸ್ವಲ್ಪ ಆಡಾಡಿ ಸಲಿಟ್ ಗಿಲಿಟ್ ಹೊಡೆದು ನಾವು ದೇಶಭಕ್ತಿ ಐತಂತೇಳಿ ಇದು ಮಾಡಿ ಹೋಗ್ಬಿಡ್ತಾರ. ಮತ್ತೆ ಏನ್ ಹೇಳು? ಒಬ್ಬನ ಮೇಲೆ ಒಬ್ಬನಿಗೆ ದ್ವೇಷ, ಒಬ್ಬನ ಮೇಲೆ ಒಬ್ಬನಿಗೆ ಅಸೂಯೆ, ಒಬ್ಬನ ಮೇಲೆ ಒಬ್ಬನ ನೋಡು. ಮತ್ತೆ ಮೊನ್ನೆ ಆದ್ರೆ ಒಂದು ನ್ಯೂಸ್ನಾಗ ಸ್ವಂತ ತಾಯಿನ ಮಗ ರೋಡ್ನಲ್ಲಿ ಕಡ್ದು ಸಾಯಿಸ್ತಾನ. ನಡಿ ರೋಡ್ನಾಗ ಕತ್ತಿ ತಗೊಂಡು. ಎದಕ್ಕಪ್ಪ ಅಂದ್ರೆ ಆಸ್ತಿ ಸಲುವಾಗಂತ. ಎಲ್ಲೈತೆ ಮನುಷ್ಯ ಅಲ್ಲ, ಸ್ವಂತ ತಾಯಿನೇ ಅವನು ಸಾಯಿಸುವಂತ ಪರಿಸ್ಥಿತಿನಲ್ಲಿ ಮಾನವ ಜಾತಿ ಹೋಗೋದಂದ್ರೆ ಎಲ್ಲೈತೆ ಇನ್ನು ಸ್ವಾತಂತ್ರ್ಯ? ತಾನು ಹೆಂಗ್ ಜೀವಿಸ್ಬೇಕು? ಕುಟುಂಬನೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಹೌದಾ ಇಲ್ಲ? ಇವಾಗ ಅವ್ರಿಗೆ ಏನಿರ್ತದೆ ಹೇಳು? ನನ್ನ ಮಕ್ಕಳಿದಾರ, ನಾವ್ ಇದೀವಿ, ನನ್ನ ಕುಟುಂಬ ನನಗೆ ಪ್ರೊಟೆಕ್ಷನ್ ಅನ್ಕೊಂಡಿರ್ತಾರ. ಆ ಕುಟುಂಬನೇ ತಿರುಗಿ ಬಿದ್ದು ದಾಳಿ ಮಾಡಿದ್ರೆ ತನಗೆ ಸ್ವಾತಂತ್ರ್ಯ ಎಲ್ಲ ಐತೆ? ಇಲ್ಲ. ಬೇರೆದಲ್ಲಿ ನೋಡ್. ಮತ್ತೆ ಇವಾಗ ಇನ್ನೊಂದು ನ್ಯೂಸ್, ಟ್ರೆಂಡಿಂಗ್ ನ್ಯೂಸ್ ಏನಂದ್ರೆ ಗಂಡ್ರು ಸಾಯಿಸ್ತಾರ. ಗಂಡ್ರನ್ನ ಹೆಂಗ್ ಬೇಕಂಗ್ ಸಾಯಿಸ್ತಾರ. ಹನಿಮೂನ್ ಅಂತ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸಾಯಿಸ್ತಾರ. ಸೆಲ್ಫಿ ಕರ್ಕೊಂಡೋಗಿ ಹೋಗಿ ಅಲ್ಲಿ ನೀರ್ನ ಸಾಯಿಸ್ತಾರ. ಎಲ್ಲಿ ಸ್ವಾತಂತ್ರ್ಯ? ಯಾರನ್ನ ನಂಬಬೇಕು? ಎಲ್ಲೈತೆ? ಎಲ್ಲಿ ಇಲ್ಲ.
ಎದಕ್ಕಂದ್ರೆ ದೇವರ ಆ ಕೊಟ್ಟಿರೋ ಅಧಿಕಾರ ಯಾವಾಗಾದ್ರೂ ಮಾನವನು ಮಿಸ್ ಮಾಡಿ ಸಾಧಾರಣ ಅಧಿಕಾರ ಪ್ರಭುತ್ವ ಕೆಳಗೆ ಹೋದೋ ಅವಾಗೆ ಅವನಿಗೆ ಅಸೂಯೆ ಸ್ಟಾರ್ಟ್ ಆಗಿತ್ತು. ಅವಾಗೇ ಅವನು ಬಗಲಿರೋನ್ ಮೇಲೆ ದ್ವೇಷ ಬಂದಿರೋದು. ಅದಕ್ಕೆ ಆದಾಮ ಮಗ ಕೈನ ಏನ್ ಮಾಡ್ತಾನಂದ್ರೆ ಏಬೆಲ್ನ ಸಾಯಿಸ್ತಾನ. ಎದಕ್ ಸಾಯಿಸ್ತಾನ? ಯಾವಾಗಾದ್ರೂ ದೇವ್ರ ಪ್ರಭುತ್ವದಲ್ಲಿ ಇವ್ರು ಹೊರಗೆ ಬರ್ತಾರೋ, ಯಾವಾಗಾದ್ರೂ ಸಾಧಾರಣ ಪ್ರಭುತ್ವ ಕೆಳಗೆ ಇವ್ರು ಬಾನಿಸುಗಳು ಆಗ್ತಾರೋ ಅವಾಗ ಇವ್ರಿಗೆ ಅಸೂಯೆ ಸ್ಟಾರ್ಟ್ ಆಗ್ತದೆ. ಅವನ ಸ್ವಂತ ತಮ್ಮನ್ನು ಕೂಡ ಅವನು ಸಾಯಿಸ್ತಾನೆ. ಯಾಕಂದ್ರೆ ಅವ್ನಿಗೆ ಅಸೂಯೆ ಬರ್ತದೆ. ಅಸೂಯೆ ಬಂದವನ್ನ ಏನ್ ಮಾಡ್ತಾನ? ಸಾಯಿಸ್ತಾನೆ. ಅವನ ಮೇಲೆ ದಾಡಿ ಮಾಡ್ತಾನೆ. ಅದಕ್ಕೆ ಮತ್ತೆ ನೋಡಿ, ಯಾರು ಕೂಡ ಇಲ್ಲ, ಅಣ್ಣ ತಮ್ಮರು ಅನ್ನೋದಿಲ್ಲ, ಅಕ್ಕ ತಂಗಿಯವರು ಅನ್ನೋದಿಲ್ಲ. ಎಲ್ಲರಲ್ಲಿ ಏನ್ ಬರಕತ್ತಂದ್ರೆ ಸ್ವಾರ್ಥ. ಸ್ವಾರ್ಥ ಐತಂದ್ರೆ ನಾವು ದೇವ್ರ ರಾಜ್ಯ ಪರಿಪಾಲನೆ ಕೆಳಗೆ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಸ್ವಾರ್ಥ ಅಸೂಯೆ ಐತಂದ್ರೆ ಯಾರ ಪರಿಪಾಲನೆ ಕೆಳಗೆ ಇದೀವಿ ಅಂತ ಅರ್ಥ? ಸಾಧಾರಣ ಪರಿಪಾಲನೆ ಕೆಳಗೆ ಇದೀವಿ ಅಂತ ಅರ್ಥ. ಅದನ್ನ ನಾವ್ ಏನ್ ಅನ್ಕಂತಿರ್ತೀವಿ ಹೇಳು? ನಾವು ಭಕ್ತಿ ಮಾಡ್ತಾ ಇದೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ನಾವು ಚರ್ಚಿಗೆ ಹೋಗ್ತಾ ಇದೀವಿ, ಎಲ್ಲಾ ಬರ್ತಾ ಇದೀವಿ. ನಾವೇನ್ಕಂತೀವಿ? ನಾವು ದೇವ್ರನಾಗ ಇದೀವಿ, ದೇವ್ರ ನಮ್ಮನ್ನ ಇಷ್ಟ ಪಡ್ದ ಎಲ್ಲ ಅನಿಸ್ತದೆ. ಆದ್ರೆ ಈ ಅಸೂಯೆ, ಈ ತಿರುಗಾಟ ಸ್ವಭಾವ, ಇವೆಲ್ಲವೂ ಯಾರ ಪ್ರಭುತ್ವದಲ್ಲಿ ಬಂದಿರೋವು? ಅದಕ್ಕೆ ಕೈನ್ ಏನ್ ಮಾಡ್ತಾನಂದ್ರೆ ಅವ್ರ ತಮ್ಮನ್ನ ಸಾಯಿಸ್ಬಿಡ್ತಾನೆ. ಅಸೂಯೆ ಅಲ್ಲಿ ಸ್ಟಾರ್ಟ್ ಆಗ್ತದೆ, ಆ ಪ್ರಭುತ್ವದಲ್ಲಿ ಬರ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡೋಣ, ಈ ಪಾಪ ಬಂಧಕಲ್ಲಿದ್ದ ತನ್ನ ರಾಜ್ಯನ ಮತ್ತೆ ದೇವರು ಕೊಟ್ಟಿದ್ದ ಅಪವಾದಿ ಕಸ್ಕೊಳ್ಳೋಣ, ಮತ್ತೆ ಇವ್ರ ರಾಜ್ಯನ ಮತ್ತೆ ದೇವ್ರು ತಗೋಬೋಗಲ್ಲ, ತನ್ನ ಕೈಯಾಗ ಮತ್ತೆ ತಗೋಬೋಗಲ್ಲ ರಾಜ್ಯನ. ತಾನು ಬಂದು ಡೈರೆಕ್ಟ್ ಆಗಿ ಬಂದು ತಗೋಣಕ್ ಆಗೋದಿಲ್ಲ. ಯಾಕಂದ್ರೆ ದೇವ್ರಿಗೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವ. ಅಪವಾದಿ ಡೈರೆಕ್ಟ್ ಹೋಗಿ ದೇವ್ರು ತಗೋಬಹುದು, ಶಕ್ತಿ ಐತೆ ದೇವರಿಗೆ. ಆದ್ರೆ ದೇವ್ರ ಇನ್ನೊಂದೇನ್ ಗೊತ್ತಾ? ನ್ಯಾಯವಂತನು, ನೀತಿ ನ್ಯಾಯಗಳ ನ್ಯಾಯಾಧಿಪತಿ ಅಂತೇಳಿ ಅದ್ರ ಹೆಸರೈತೆ. ನ್ಯಾಯವಂತ ಹೋಗಿ ಅವ್ನು ಹೋಗಿ ಡೈರೆಕ್ಟ್ ಹೋಗಿ ಅಪವಾದಿತಲ್ಲಿ ಹೋಗಿ ದೇವ್ರೇ ನನ್ನ ಮಗನಿದ್ರೆ ಹೆಂಗ ರಾಜ್ಯ ತಗೊಂಡು ನೀನು ತಾಂತೇಳಿ ಕಸ್ಕೊಡೋದು, ಇದು ಕೂಡ ಅಧಿಕಾರ ಕೂಡ ದೇವ್ರಿಗೆ ಐತೆ. ಆದ್ರೆ ಅವನೊಂದು ಕ್ವಶನ್ ಮಾಡ್ತಾನ, ನೀನ್ ಏನ್ ಅಧಿಕಾರ ಕೊಟ್ಟಿಯಲ್ಲ, ಅಧಿಕಾರ ಯಾರು ಕೊಟ್ಟಾರ ನನಗೆ? ಮಾನವ್ ನನ್ನ ಕೈ ಕೊಟ್ಟನು. ಇವಾಗ ಅವನು ಕರೆಕ್ಟಾಗಿ ಜೀವಿಸ್ಲಿ, ಕರೆಕ್ಟಾಗಿ ಜೀವಿಸಿ ಆ ಅಧಿಕಾರ ಮತ್ತೆ ಅವನು ವಾಪಸ್ ತಗೊಳ್ಳಿ. ಓಕೆ, ಅದು ನ್ಯಾಯ. ಅದಕ್ಕೆ ದೇವ್ರ ಏನ್ ಮಾಡೋಣ, ಆತೆ ಕಡಪಟ್ಟ ಆದಾಮಾಗಿ ಬಂದನ. ಆಮೇನ್. ಆತೆ ಕಡಪಟ್ಟ ಆದಾಮಾಗಿ ಮಾನವನಾಗಿ ಬಂದು ಈ ಬಂಧಕದಲ್ಲಿ ಇರುವಂತ ಪ್ರಜೆಗಳನ್ನ, ಈ ಬಂಧಕದಲ್ಲಿ ಈ ಮೋಸಕರವಾದ, ಈ ಅಸೂಯಕರವಾದ, ಈ ಪಾಪ ಬಂಧಕಲ್ಲಿದ್ದ ಪ್ರಜೆಗಳನ್ನ ಅದರಾಗಿದ್ದ ಬಿಡಿಸಕ ದೇವ್ರೇನ್ ಮಾಡೋಣ, ತಾನೇ ಮಾನವನಾಗಿ ಬಂದು ತನ್ನ ಪರಿಶುದ್ಧ ರಕ್ತವನ್ನು ಚಿಂದಿಸನ. ನಾವೇನ್ ಅನ್ಕೊಂತೀವಿ ಹೇಳು? ಸರಿ, ಪರಲೋಕಕ್ಕೆ ಹೋಗೋದು ಓಕೆ. ನಾವೇನ್ ಗೊತ್ತಾ, ಆತ್ಮೀಯ ಜೀವಿತ ಅಂದ್ರೆ ಏನ್ ಅನ್ಕೊಂತೀವಿ ಅಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಎಸ್ ಸ್ವಾಮಿ ನಮ್ಗರಿ ಪರಲೋಕ ರಾಜ್ಯಕ್ಕೆ ಹೋಗ್ರಿ, ಬಾಪ್ಸನ್ ತಗೋರಿ, ಪರಲೋಕ ರಾಜ್ಯಕ್ಕೆ ಹೋಗ್ರಿ. ಇದೇ ಇರ್ತದೆ ನಮ್ ದ್ಯಾಸ. ಅಸಲು ದೇವ್ರ ಪರಲೋಕ ಏನ್ ಇವಾಗ ಸರಿ ಇವನು ಬಾಪ್ಸನ್ ತಗೊಂತೀವಿ, ತಕ್ಷಣದಲ್ಲಿ ಬಂದ್ಬಿಡ್ತೀವಿ, ಹೆಂಗ್ ಬೇಕಂಗ್ ಜೀವಿಸ್ಕೊಂತ ಹಂಗೆ ಇದಕ್ಕೆ ಅಂತಿದ್ರೆ ಈಗ ಹಸುವೆ ಹಂಗೆಲ್ಲ ಇಟ್ಕೊಂತಿದ್ರೆ ದೇವ್ರ ಪರಲೋಕ ರಾಜ ತಾನಾಗ ಏನ್ ಮಾಡ್ತಾನ? ನಮ್ಮನ್ನ ಪರಲೋಕ ರಾಜ ತಾನಾಗ ಏನ್ ಮಾಡ್ತಾನಂತ? ಈ ಹಸುಗಳು ಇಟ್ಕೊಂಡು ಆತ ರಾಜ್ಯದಲ್ಲಿ ಇರಕ್ ಆಗ್ತದ? ಆತ ರಾಜ್ಯ ಏನು? ಇದು ಇರಬಾರ್ದು, ನೀತಿ ಪರಿಪಾಲನೆ ಇರ್ಬೇಕು. ಆ ರಾಜ್ಯ ಸ್ಥಾಪನೆ ಮಾಡಕ್ಕೆ ಆತ ಬಂದಿರೋದು. ಅದಕ್ಕೆ ಹೇಳ್ತಾನೆ, ಏನಂತ ಹೇಳ್ತಾನೆ ಗೊತ್ತಾ? ನನ್ನ ರಾಜ್ಯವು ಬರ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾನ. ಅವೇನ್ ಹೌದಾ ಇಲ್ಲ? ಅಂದ್ರೆ ಅದನ್ನ ರಾಜ್ಯ ಇಲ್ಲಿ ಸ್ಥಾಪನೆ ಆಗ್ಬೇಕು. ಹೆಂಗ್ ಸ್ಥಾಪನೆ ಆಗ್ಬೇಕು? ನೀತಿ ನ್ಯಾಯಗಳ ಪ್ರಕಾರ ತನ್ನ ರಾಜ್ಯ ಸ್ಥಾಪನೆ ಆಗ್ಬೇಕು. ಅದಕ್ಕೆ ದೇವ್ರೇನ್ ಮಾಡ್ತಾನ, ಪರಲೋಕ ರಾಜ್ಯಕ್ಕೆ ಹೋಗೋದು ಓಕೆ, ಆದ್ರೆ ಈ ನೀತಿ ರಾಜ್ಯ ಪರಿಪಾಲನೆ ಬರ್ಬೇಕು ಮಾನವನಾಗ. ಇವೆಲ್ಲ ಕೆಟ್ಟ ಸ್ವಭಾವಗಳು ಹೋಗ್ಬೇಕು, ಹೋಗಿ ತಾನು ಈ ಒಂದು ಕೆಟ್ಟ ಪ್ರಭುತ್ವಲಿದ್ದ ಹೊರಗೆ ತರ್ಬೇಕು. ಅದಕ್ಕೆ ಗಲಾತಿ ಪತ್ರಿಕೆ ಒಂದು ಮಾತು ಹೇಳ್ತಾನೆ ನೋಡ್ರಿ. ಗಲಾತಿ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು. ಯಾವ ಯುಗದಿಂದ? ಕೆಟ್ಟದಾಗಿರುವಂತ ದುಷ್ಟ ಯುಗದಿಂದ ಬಿಡಿಸಕ್ ಬಂದಾನ ದೇವ್ರು. ಅಂದ್ರೆ ನಾವಿನ್ನ ಎಲ್ಲಿ ಯಾವ ಪ್ರಭುತ್ವದಲ್ಲಿ ಮಾನವನದನ? ಕೆಟ್ಟ ಯುಗ ಪ್ರಭುತ್ವದಲ್ಲಿ ಎದನ. ಈ ಪ್ರಭುತ್ವದಿಂದ ಬಿಡಿಸಕ್ ದೇವ್ರು ಬಂದನ. ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಕೂಡ ಬಂದನ. ಅದಕ್ಕಿಂತ ಮುಂಚೆ ತನ್ನ ರಾಜ್ಯ ಸ್ಥಾಪನೆ ಆಗ್ಬೇಕು.
ಆಮೇಲೆ ನಾವೇನ್ ಅನ್ಕೊಂತೀವಿ ಗೊತ್ತಾ, ಅಷ್ಟು ಬಂದ್ಬಿಡ್ರಿ ಹೆಸರು ನಂಬ್ಕೊಬಿಡ್ರಿ, ರಕ್ಷಣೆಯಲ್ಲಿ ಬಂದ್ಬಿಡ್ರಿ, ಪರಲೋಕ ಹೋಗ್ಬಿಡ್ರಿ. ಅರೆ ದೇವ್ರ ಕಾನ್ಸೆಪ್ಟ್ ಅದಲ್ಲ, ಬೈಬಲ್ ಅದು ಹೇಳ್ತೇನೆ ಇಲ್ಲ. ಪ್ರತಿಯೊಬ್ಬರು ಪಾಸ್ಟ್ಗಳು ಅದೇ ಬೋಧಿಸ್ತಾರ. ಅರೆ ದೇವ್ರು ಹೇಳ್ತಿರೋದೇನು, ನನ್ನ ರಾಜ್ಯ ಬರಲಿ ಅಂತ ನೀವು ಪ್ರಾರ್ಥನೆ ಮಾಡ್ರಿ. ಆ ರಾಜ್ಯ ಎಂತದಂದ್ರೆ ಈ ಕೆಟ್ಟ ಯುಗದಲ್ಲಿರುವಂತ ಪ್ರಜೆಗಳನ್ನ ಬಿಡಿಸ್ಬೇಕು. ಆಮೇಲೆ ಬಿಡಿಸ್ಬೇಕು. ಅದಕ್ಕಾಗಿ ಏನ್ ಬಂದನ, ಬಿಡಿಸಿ ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಅದಕ್ಕಾಗಿ ದೇವರು ಬಂದು ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನೆಲ್ಲ ರಕ್ಷಣೆಯಲ್ಲಿ ನಡೆಸಿ ಹೆಂಗ ನಾವು ಪರಿಪಾಲನೆ ನಾವು ನಡಿಬೇಕು, ಕ್ರಿಸ್ತು ಪರಿಪಾಲನದಲ್ಲಿ ನಾವು ನಡೆಯುವಂತವರಾಗಿರ್ಬೇಕು, ಆ ರೀತಿ ಜೀವಿಸುವಂತವರಾಗಿರ್ಬೇಕು. ಆದ್ರೆ ನಮಗಿರೋದು ಕೆಟ್ಟದ್ದು ಏನಂದ್ರೆ ಸ್ವಾರ್ಥ, ದ್ವೇಷ, ಕಲಹಗಳು, ಮಸ್ತರಗಳು, ಒಬ್ರು ನೋಡಿದ ಒಬ್ರದೇ ಸಹಿಸಕ್ಕಾಗಿರುವಂತ ಸ್ವಭಾವ. ಇನ್ನೊಂದೇನ್ ಗೊತ್ತಾ, ಅಸಲು ಇವಾಗಿರೋ ಟ್ರೆಂಡ್ ಹೆಂಗೈತಂದ್ರೆ ಪಕ್ಕಕ್ಕಿರೋರು ಕೂಡ ಮಾತಾಡಿಸ್ತಿಲ್ಲ, ಮನೆ ಬಗಲಿಗೆ ಆದ್ರೂ ಗೊತ್ತಿಲ್ಲ. ಇನ್ನೊಂದು ಎಲ್ಲಿ ಎಕ್ಸ್ಪೀರಿಯನ್ಸ್ ಆದ್ರೂ ಇನ್ನ ಕ್ಲಾರಿಟಿ ಆಗಿದೆ. ಒಂದು ಅಪಾರ್ಟ್ಮೆಂಟ್ಗಳಾಗಿ ಇರೋರಿಗೆ ಅರ್ಥ ಆಗ್ತದೆ. ಅಪಾರ್ಟ್ಮೆಂಟ್ ಬಗ್ಲಿಗೆ ಇರೋ ಒಂದು 10 ಅಪಾರ್ಟ್ಮೆಂಟ್ ಲೈನ್ ರೂಮ್ನಾಗ ಲೈನ್ ರೂಮ್ನಾಗ ಐದ್ ಮನೆ ಯಾರಾದಾರ ಅನ್ನೋದು ಕೂಡ ಗೊತ್ತಿರ್ತೈತೆ. ಅವ್ರ ಏನು, ಅವ್ರ ಮಾತೇನು, ಅವ್ರು ಅಸಲು ಮಾತಾಡ್ಸೋದ್ರ ಕೂಡ ಇಲ್ಲ. ಮಾತಾಡಿಸ್ತಾರ ಅದಕ್ಕ ಅವ್ರಿಗೆ ಅಸಲು ಇಡ್ಸ್ಕೊಳ್ಳೋದಿಲ್ಲ. ಬಗ್ಲಿ ಇರೋರು ಅವ್ರಿಗೆ ಹೆಂಗದಾರು ಅವ್ರಿಗೆ ಅಸಲು ಆ ದ್ಯಾಸ ಕೂಡ ಇರೋದಿಲ್ಲ ಅವ್ರಿಗೆ. ಅವ್ರಿಗೆ ಏನ್ ಹೇಳು, ನಮ್ದು ನಮ್ ಜೀವಿತ ನಾವು ಬೇಯಿಸಿರ್ಬೇಕು. ಇನ್ನೊಬ್ಬನ ಹಾಳಾಗೋನ ಅವ್ನ ಏನಾಗ ನಮ್ಗೆ ಸಂಬಂಧ ಇಲ್ಲ. ಆದ್ರೆ ದೇವ್ರ ಹಂಗೆ ಹೇಳ್ತಿಲ್ಲ. ದೇವ್ರ ಏನಂತ ಹೇಳ್ತಾನಂದ್ರೆ, ನಾನು ಎದಕ್ ಬಂದಿನಿ ಗೊತ್ತಾ, ನಿಮ್ನೆಲ್ಲ ರಕ್ಷಿಸಕ್ ಬಂದಿನಿ. ಈ ಪಾಪ ಬಂದಾಕ್ಲಿದೆ, ಈ ದುಷ್ಟ ಬಂದಾಕ್ಲಿದೆ, ನಿಮ್ಮನ್ನು ಬಿಡಿಸಿ ನೀತಿಯಾಗಿ ನೀವು ಜೀವಿಸ್ಬೇಕು. ಆ ನೀತಿ ಮಾರ್ಗದಲ್ಲಿ ನೀವೆಲ್ಲರೂ ನಡೆಸ್ಬೇಕು. ಅದಕ್ಕಾಗಿ ಬಂದೀನಿ. ಆ ಸ್ವತಂತ್ರ ಕೊಡಕ್ ಬಂದಾನ ದೇವ್ರ ನಮಗೆ. ನಮಗೆ ಒಂದೇ ಕಾನ್ಸೆಪ್ಟ್, ಪರಲೋಕ ಹೋಗ್ಬೇಕು. ಪ್ರತಿ ಕ್ರೈಸ್ತವನಿಗೂ ಇರೋದು ಕೂಡ ಇದೆ. ದೇವ್ರು ಅದಕ್ಕಾಗಿ ಬಂದಿಲ್ಲ, ತನ್ನ ರಾಜ್ಯನ ಸ್ಥಾಪನೆ ಮಾಡಕ್ ಬಂದಾನ, ತನ್ನ ರಾಜ್ಯನ ಇದು ಮಾಡಕ್ ಬಂದಾನ. ಅದನ್ನ ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲರ ಪ್ರಜೆಗಳು ದ್ವೇಷನ ಕಟ್ಕೊಂಡು ಮನುಷ್ಯನ ಸಾಯಿಸ್ಕಂತ, ಮನುಷ್ಯನ ದ್ವೇಷ ಕಟ್ಕಂತ, ದೇಶ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರ, ಕ್ರೈಸ್ತವ್ರ ಮೇಲೆ ಮುಸ್ಲಿಮ್ಸ್ ಮೇಲೆ ದಾಳಿ ಮಾಡ್ತಾರೆ. ಎಲ್ಲೈತೆ ಪ್ರೀತಿ? ಎಲ್ಲಿ ನೀನು ಪ್ರೀತಿಸ್ತಾ ದೇಶನ? ಹೌದಾ ಇಲ್ಲ? ಇಂಡಿಯಾ ಇಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತಾರ. ಎಲ್ಲ ನಾವು ಭಾರತೀಯರೆಲ್ಲ ಒಂದೇ ಅಂತ ಹೇಳ್ತಾರ. ಎಲ್ಲೈತು ಒಂದೇ? ಎಲ್ಲೈತು ಒಂದೇ ಇಲ್ಲ. ಕುಲಲಿದ್ದ ದ್ವೇಷ, ಮತಲಿದ್ದ ದ್ವೇಷ, ಎಲ್ಲದ್ರಿಂದ ದ್ವೇಷ. ಎಷ್ಟು ಚರ್ಚ್ಗಳು ದಾಳಿ ಮಾಡ್ತಾರೆ ಹೇಳು, ಎಷ್ಟು ಕ್ರೈಸ್ತವ್ರ ಮೇಲೆ ದಾಳಿ ಮಾಡ್ತಾರೆ ಹೇಳ್ರಿ. ಎಲ್ಲಿ ಇಲ್ಲ ದೇಶ ಪ್ರೀತಿ. ಅದೆಲ್ಲ ಏನಂತ ಹೇಳು, ದೇಶ ಪ್ರೀತಿ ಐತಿ, ನಮಗೆ ದೇಶ ಪ್ರೀತಿ ಐತಿ ಅಂತ ಹೇಳಿ. ಈ ಒಂದು ಪ್ರೀತಿನಲ್ಲಿ ನೀವು ಇರಬಾರದು, ಈ ಒಂದು ದ್ವೇಷ ಪ್ರೀತಿನಲ್ಲಿ ನೀವು ಇರಬಾರದು. ನಿಜವಾದ ನನ್ನ ರಾಜ್ಯ ಐತೆ, ನೀತಿ ರಾಜ್ಯ ಐತೆ, ಆ ರಾಜ್ಯದಲ್ಲಿ ನೀವು ಬರಬೇಕು, ಆ ರಾಜ್ಯದಲ್ಲಿ ನೀವು ಇರಬೇಕು, ಆ ಪ್ರೀತಿ ತೋರಿಸ್ಬೇಕು. ಕ್ರೈಸ್ತವ ಪ್ರೀತಿ ನಮ್ಮಲ್ಲಿ ಕಾಣಬೇಕು, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಕಾಣಬೇಕು. ಅದೇ ದೇವರ ರಾಜ್ಯ ಸ್ಥಾಪನೆ. ಅದಕ್ಕಾಗಿ ದೇವ್ರ ಏನ್ ಮಾಡೋಣ ಗೊತ್ತಾ, ನಮ್ಮ ಭಾರತ ದೇಶದಲ್ಲಿ ಕೂಡ ಮಿಷನರಿ ಕ್ರೈಸ್ತವ್ರ ಮಿಷನರಿ ಕೂಡ ಕಳ್ಸೋಣ. ಅವ್ರು ಏನ್ ಮಾಡೋರು ಹೇಳಿ ಬಂದಿಲ್ಲಿ ಪ್ರೀತಿನ ತೋರ್ಸಾರ. ಅವರು ಮದರ್ ತೆರೇಸಾ ಬಂದು ಏನ್ ಮಾಡಲ್ಲ ಇಲ್ಲಿ, ಕ್ರಿಸ್ತ ಪ್ರೀತಿನ ತೋರ್ಸಲಾಗಿ. ನಮ್ ಜನ ನಮ್ಮ ದೇಶದ್ದು ಪ್ರಜೆಗಳನ್ನ ನಾವ್ ಇಡ್ಸ್ಕೊಂಡಿಲ್ಲ, ದಾರಿನಾಗ ಬಿದ್ದಿರೋ ಪ್ರಜೆಗಳನ್ನ ಎಲ್ಲೋ ಬೇರೆ ದೇಶದಲ್ಲಿದ್ದು ಆ ದೇವ್ರ ರಾಜ್ಯನ ಸ್ಥಾಪನೆ ಮಾಡಂತ ಹೇಳೋಣಲ್ಲ, ನನ್ನ ಪ್ರೀತಿ ನೀವು ತೋರ್ಸಂತ ಹೇಳೋಣಲ್ಲ, ಒಬ್ಬರನ್ನೊಬ್ರು ನೀವು ಪ್ರೀತಿ ಮಾಡ್ಕೋರಂತ ಹೇಳೋಣ. ಆ ಪ್ರೀತಿನ, ಕ್ರಿಸ್ತು ಪ್ರೀತಿನ ವ್ಯಕ್ತಪಡಿಸಕ್ಕೆ ಮಿಷನರಿಗಳು ಬಂದು ಇಲ್ಲಿ ಸೇವೆ ಮಾಡಿದ. ಆ ಲೆಪ್ರಸಿ, ಆ ಕುಷ್ಟಿ ರೋಗಗಳು ಮುಟ್ಕೊಂಡ ಕೂಡ ಆಗಿನ ಕಾಲದಾಗ ಇದ್ದಿಲ್ಲ, ಊರು ಹೊರ ಬಿಸಾಕ್ತಿದ್ರು. ಅದ್ರ ಹಾಕಿ ಹತ್ರ ಕರ್ಕೊಂಡಲ್ಲ, ಹತ್ರ ಕರ್ಕೊಂಡು ಸೇವೆ ಮಾಡಲ್ಲ. ಅದು ಕ್ರಿಸ್ತು, ಅದು ದೇವ್ರ ರಾಜ್ಯ ಕಟ್ಟೋದು.
ನೀನು ಒಬ್ರನ್ನೊಬ್ರು ಪ್ರೀತಿ ಮಾಡಂತೇಳ ನನ್ನ ದೇವ್ರು. ಆದ್ರೆ ನಮ್ಮವ್ರು ಏನ್ ಮಾಡ್ರ ಹೇಳು, ಅವಾಗೂ ಏನಿದ್ ಗೊತ್ತಾ, ಕುಲ ವ್ಯವಸ್ಥೆಯಲ್ಲಿ ಏನ್ ಮಾಡ್ರ ಗೊತ್ತಾ, ನೀನು ಕುಲದವನು, ನೀನು ಕೀಳ ಕುಲದವನು, ನೀನು ನಮಗ್ ಸಮಾನನಲ್ಲ, ನೀನು ದೂರ ಹೋಗು, ನೀನು ಓದಬಾರ್ದು, ನಿನಗೆ ಸಮಾನ ಹಕ್ಕಿಲ್ಲ, ಬ್ರಾಹ್ಮಣರೇ ಓದ್ಬೇಕು. ಯಾರನ್ನಾಗ್ಲಿ ಅವ್ರು ಹೇಳೋ ಮಂತ್ರಗಳು ಓದಾರಂದ್ರು ಕೂಡ ಅವರು ನಾಲ್ಕೆನ ಕಟ್ ಮಾಡ್ತಿದ್ರಂತವ್ರು. ಕಿವಿನಾಗಿದ್ದ ಏನನ್ನ ಅವ್ರ ಮಂತ್ರಗಳು ಕೇಳಿ ಕಲ್ತ್ಕೊಂಡ್ರಂದ್ರೆ ಕಿವಿನಾಗ ಬಿಸಿ ಎಣ್ಣೆ ಹಾಕ್ತಿದ್ರಂತ. ಎದಕ್ಕ? ನೀನ್ ಕೀಲು ಕುಳದವನು, ನೀನ್ ಯಾವನ್ನೇ ನನ್ ಇದನ್ನ ನೀನು ಕಲಿಬೇಕಾದ್ರೆ ನಾವು ಪಂಡಿತರು. ನಮ್ಮ ದೇಶ ಹೆಂಗಿತ್ತು ನೋಡ್ರಿ, ಇನ್ನ ಬಾನಿಸತ್ವದಲ್ಲಿತ್ತು. ಆದ್ರೆ ದೇವರು ಕ್ರಿಸ್ತ ಪ್ರೀತಿನ ವ್ಯಕ್ತಪಡಿಸಕ್ಕೆ ಕ್ರೈಸ್ತವ ಮಿಷನರೀಸ್ ಕಳಿಸ್ದ ದೇವರಲ್ಲಿ. ಆ ರಾಜ್ಯ ಅಲ್ಲ ಕಟ್ಟಬೇಕಾಗಿರೋದು, ನಾನು ಈ ದುಷ್ಟ ಯುಗದಲ್ಲಿ ಇರೋರ್ನ ಬಿಡಿಸಿ ತನ್ನ ರಾಜ್ಯ ಸ್ಥಾಪನೆ ಮಾಡಕ್ಕೆ ದೇವರು ನಮ್ಮನ್ನ ಕರೆದಿರೋದು. ಆಮೇನ್. ಅದಕ್ಕೆ ಅವ್ರು ಏನ್ ಮಾಡಿದ್ರು ಹೇಳು, ಒಂದು ಪ್ರೀತಿ ತೋರಿಸಿದ್ರು ಕ್ರಿಸ್ತ. ಅದಕ್ಕೆ ಆಕೆಗೆ ನೋಬೆಲ್ ಪ್ರೈಸ್ ಕೊಡೋಗಳು ಆಕೆಗೆ ಒಂದು ಮಾತು ಕೇಳ್ತಾರ. ಏನಂತ ಕೇಳ್ತಾರ, ನೀನ್ ಇಷ್ಟು ಪ್ರೀತಿ ತೋರಿಸಿಯಲ್ಲ, ನೀನ್ ಇಷ್ಟು ಪ್ರೀತಿ ಹೆಂಗ್ ತೋರ್ಸಕ್ ನಿನಗೆ ಆಗೈತೆ ಅಂತ ಹೇಳಿ ನೋಬೆಲ್ ಪ್ರೈಸ್ ಕೊಡೋ ಕೇಳ್ದಾರ. ಒಂದು ಮಾತು ಏನಂತ ಗೊತ್ತಾ, ನಾನು ಪ್ರೀತಿ ತೋರಿಸಿಲ್ಲ, ಕ್ರಿಸ್ತ ಪ್ರೀತಿನ ನಾನು ವ್ಯಕ್ತಪಡಿಸ್ತೀನಿ. ಆಮೇನ್. ಆತ ನಾನು ಹೆಂಗ್ ಪ್ರೀತಿ ಮಾಡೋಣ ಆ ಪ್ರೀತಿ ನಾನು ವ್ಯಕ್ತಪಡಿಸ್ತೀನಿ ತಪ್ಪ ನನ್ನ ಪ್ರೀತಿ ಅಲ್ಲ ಇದಂತ ಹೇಳಿದ್ರು. ಅದು ದೇವ್ರ ರಾಜ್ಯ ಕಟ್ಟೋದು. ಅದಕ್ಕಾಗಿ ಏನ್ ಮಾಡೋದು ಹೇಳು, ಹುಡುಗರು ಓದಬಾರ್ದಂದ್ರು, ಓದೋ ಹಕ್ಕಿಲ್ಲ ನಿಮಗಂದ್ರು. ಆದ್ರೆ ಮಿಷನರಿಗಳು ಬಂದ್ರೆ ಏನ್ ಮಾಡಿದ್ರೆ ಹೇಳು, ರೈಟ್ ಟು ವುಮೆನ್ ಅಂತ ಹೇಳಿ ಆರ್ಡರ್ಸ್ ಪಾಸ್ ಮಾಡಿ ಇವಾಗ ನೀವು ಓದ್ಕೊಂತ ಇದೀರಂದ್ರು ಕೂಡ ಅದು ಕ್ರೈಸ್ತವರು ಮಿಷನರೀಸ್ ಮಾಡಿರುವಂತ ಕಾರ್ಯ, ಅದು ದೇವ್ರು ಮಾಡಿರುವಂತ ಕಾರ್ಯ ಅದು. ಆಮೇಲೆ ಅಲ್ಲೆಲ್ಲ ಸತಿ ಗಂಡ ಸತ್ರೆ ಏನ್ ದೂರ ಸಾಯ್ಬೇಕಂತಿತ್ತು, ಹಂಗಾಗ್ತದೆ ಅಂತೇಳಿ ಓಡಾಡಿ ಮಿಷನರ್ಸ್ ಏನ್ ಕೂಡ ಅಕ್ಕ ಐತೆ ಆಕೆ ಕೂಡ ಬದುಕ್ಬೇಕು, ಆ ರೀತಿ ನೀವು ಬಾನಿಸತ್ವದಲ್ಲಿ ಇಡಬಾರ್ದು ಅಂತೇಳಿ ಏನ್ ಮಾಡಿದ್ರು ಹೇಳು, ಈ ಪ್ರಭುತ್ವ ಅಂತ ಹೇಳಿದ್ರು ಕ್ರಿಸ್ತ ಪ್ರಭುತ್ವ ಅಂತ ಅಂದ್ರು. ಆಮೇನ್. ಅದು ದೇವ್ರ ರಾಜ್ಯ ಸ್ಥಾಪನೆ. ಅದು ಒಬ್ರನ್ನೊಬ್ರು ನಾವು ಪ್ರೀತಿ ಮಾಡ್ಕೊಂತವ್ರಾಗಿರ್ಬೇಕು. ಅದು ದೇವ್ರು ಕೇಳ್ತಿರೋದೇ, ಅದು ದೇವ್ರ ಆಸೆ ಪಡ್ತಿರೋದೇ ಅದು. ಅದಕ್ಕೆ ಎಲ್ಲ ಆಜ್ಞೆಗಳಾಗ ಮುಖ್ಯವಾದ ಆಜ್ಞೆ ಆಗೇನು, ನಿನ್ನಂತವನೇ ನಿನ್ನ ನೆರೆಯನ್ನ ಪ್ರೀತಿಸ್ಬೇಕು. ಅದರಲ್ಲಿ ಧರ್ಮಶಾಸ್ತ್ರ ಎಲ್ಲ ಅಡಗೈತೆ ಅಂತ ಹೇಳ್ತಾರೆ. ಅವೇ ನೋಡ್ರಿ, ಅದೇ ಗಲಾತಿ ಪತ್ರಿಕೆ ಅಲ್ಲೇ ಐತೆ ನೋಡ್ರಿ, 5:13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ನಮ್ಮನ್ನು ಕರೆದನ. ಸ್ವತಂತ್ರ ಆಗಿರ್ಬೇಕಂತ ಹೆಂಗಿರ್ಬೇಕದು? ಸ್ವತಂತ್ರವನ್ನು ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾದ ಬಳಸದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಿ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರಗಳು. ಆಮೆನ್. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿ ಮಾಡ್ಬೇಕನ್ನೋ ಒಂದು ಆಜ್ಞೆನೆ ಸಮಸ್ತ ಧರ್ಮಶಾಸ್ತ್ರ ಆಧಾರವಾಗೈತಿ. ಆಮೇನ್. ದೇವರು ಕೇಳ್ತಿರೋದೇ ಅದು, ದೇವ್ರ ರಾಜ್ಯ ಸ್ಥಾಪನೆನೇ ಅದು. ಏನ್ ಹೇಳು, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕು, ದ್ವೇಷ ಮಾಡಬಾರ್ದು, ದ್ವೇಷಿಸಬಾರ್ದು, ಅಸೂಯೆ ಪಡಬಾರ್ದು. ಅಸೂಯೆ ಪಟ್ಟಿವ, ದ್ವೇಷ ನಮ್ಮಲ್ಲಿ ಐತ, ನಾವು ಯಾರ ಪರಿಪಾಲನೆ ಕೆಳಗಿದೀವಿ ಅಂತ ಅರ್ಥ. ಫಿಕ್ಸ್ ಅದು. ಆ ಪ್ರಭುತ್ವ ಕಟ್ಟಕ್ ದೇವರು ಬಂದಿಲ್ಲ. ಮತ್ತೆ ಕ್ರೈಸ್ತವರಾಗಿ ಬಂದು ದೇವ್ರ ರಾಜ್ಯಕ್ಕೆ ಬಂದು ಕ್ರೈಸ್ತವರಾಗಿದ್ದವರು ಕೂಡ ಇಂಥ ಸ್ವಭಾವದಲ್ಲಿ ಎದರ ಇಲ್ಲ. ಕ್ರೈಸ್ತವ್ರಂತೇಳಿ ಅನ್ಕೊಂಡು ಕ್ರೈಸ್ತವರಾಗಿ ಇದ್ದು ಒಬ್ರು ಏನ್ ಮಾಡ್ತಾರ ಗೊತ್ತಾ, ಒಬ್ಬರು ರಕ್ಷಣೆದಲ್ಲಿ ಬರ್ದಿರೋ ಕಾರಣ ಏನು ಗೊತ್ತಾ, ಕ್ರೈಸ್ತವ್ರು ನೋಡೇ ಇವ್ರೇ ಹಿಂಗ್ ಜೀವಿಸ್ತವ್ರಲ್ಲ, ನಾವೆಲ್ಲಿ ಕ್ರೈಸ್ತತ್ವಕ್ಕೆ ಬರ್ಬೇಕಂತಾರ. ಯಾಕಂದ್ರೆ ಗಾಂಧೀಜಿ ಬರ್ದಿರೋ ಕಾರಣ ಕೂಡ ಅದೇ, ಐ ಲೈಕ್ ಕ್ರೈಸ್ಟ್ ಬಟ್ ಐ ಡೋಂಟ್ ಲೈಕ್ ಕ್ರಿಸ್ಟಿಯಾನಿಟಿ ಅಂತ ಹೇಳ್ತಾನದ. ನನಗೆ ಯೇಸು ಸ್ವಾಮಿ ಇಷ್ಟ, ಆದ್ರೆ ಕ್ರೈಸ್ತವ್ರ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಗಾಂಧಿ. ಯಾಕಂದ್ರೆ ಆ ರೀತಿ ಜೀವಿಸ್ಬಾರ್ದು. ಅನೇಕ ರಂಗೆ ಇರೋದು, ಅದು ದೇವ್ರು ಇಷ್ಟ ಪಡ್ತಿಲ್ಲ. ಅಬ್ರಾಮ್ನ ದೇವ್ರು ಕರೆದಾನ. ಅಬ್ರಾಮ್ ಹೆಂಗದಾನ, ಒಳ್ಳೆ ಪಟ್ಟಣದಾಗ, ಊರನ್ನ ಪಟ್ಟಣದಾಗ ಅದಾನ. ನೀನು ಈ ಪಟ್ಟಣದಾಗ ಇರೋತನಲ್ಲ, ನಿನಗೆ ಇನ್ನೊಂದು ರಾಜ್ಯ ನಾನು ಸ್ಥಾಪನೆ ಮಾಡ್ಬೇಕು, ನಿನ್ನಿಂದ ನಾನು ಒಂದು ರಾಜ್ಯ ಕಟ್ಟಬೇಕು, ನೀನ್ ಬಾ ಹೊರಗ, ಈ ಲೋಕ ಪ್ರಭುತ್ವ ನೀನು ಹೊರಗ್ ಬಾ,
ನಿನಗೊಂದು ನೀತಿ ಪರಿಪಾಲನೆ ನಾನು ಕೊಡ್ಬೇಕು, ನಿನಗೊಂದು ಸ್ವಾಸ್ಥ್ಯ ಕೊಡ್ತೀನಿ, ನಾನು ಒಂದು ರಾಜ್ಯ ಕೊಡ್ತೀನಿ ನಾನು, ಅದಕ್ಕಾಗಿ ನೀನು ಬಾ ಅಂತ ಹೇಳ್ತಾನೆ. ಸರಿ ಅಂತ ಅಬ್ರಾಮ ಅದನ್ನೆಲ್ಲ ಬಿಟ್ಟು ಬರ್ತಾನೆ ಹೊರಗೆ. ನಾವ್ ಹೆಂಗ ಲೋಕನ ಬಿಟ್ಟು ನಾವು ಕ್ರಿಸ್ತಲೋಗಿ ಬಂದಿವು, ಅಬ್ರಾಮ ಕೂಡ ಹಂಗೆ ಬರ್ತಾನ. ಬಂದಾಗ ಅಬ್ರಾಮ ಒಬ್ಬರೇ ಬರೋದಿಲ್ಲ, ಲೋತನ್ ಕೂಡ ಕರ್ಕೊಂಡ್ ಬರ್ತಾನ. ಲೋತು ಕೂಡ ಬರ್ತಾನೆ. ನಮ್ ಜೊತೆ ಎಲ್ಲರೂ ಹೆಂಗ್ ರಕ್ಷಣೆದಲ್ಲಿ ಬಂದಾರೋ ಹಂಗೆ ಎಲ್ಲರೂ ಬರ್ತಾರ. ಆದ್ರೆ ಅಬ್ರಾಮ ಲೋತಿಗೆ ಎಲ್ಲಿ ಡಿಫ್ರೆನ್ಸ್ ಬರ್ತದಂದ್ರೆ, ಈ ಅಬ್ರಾಮ ಲೋತನಿಗೆ ಯಾವಾಗಾದ್ರೂ ಒಂದು ಪ್ಲೇಸ್ ನಾಗ ಇರ್ಬೇಕನ್ನೋ ಒಂದು ಡಿಸೈಡ್ ಮಾಡ್ಕಂತಾರೋ, ಅವ್ನು ಲೋತ್ ಏನ್ ಮಾಡ್ತಾನೆ ಗೊತ್ತಾ, ಸೊದೋಮ ಗುಮೋರನ ಪಟ್ಟಣ ಎನ್ಕಂತಾನ. ಅಲ್ಲಿ ಟ್ರಾಕ್ ಮಿಸ್ ಆತಾನ. ದೇವ್ರು ಕರೆದನ, ನಿನಗೆ ಸ್ವಾಸ್ಥ್ಯ ಕೊಡ್ತೀನಿ, ಆ ಸ್ವಾಸ್ಥ್ಯ ಕಡೆ ನೀನು ಮನಸ್ಸಿಡು, ಆ ಸ್ವಾಸ್ಥ್ಯದಲ್ಲೇ ನೀನು ಹೋಗು, ನಿನಗೆ ನಿತ್ಯ ಸ್ವಾಸ್ಥ್ಯ ಕೊಡ್ತೀನಿ ಅಂತ ಹೇಳ್ತಾನ. ಆದ್ರೆ ಅಬ್ರಾಮ ಅದ್ರ ಮೇಲೆ ಸ್ಥಿರ ಪಡ್ತಾನ. ಲೋಕ ಏನ್ ಮಾಡ್ತಾನಂದ್ರೆ, ಈ ಲೋಕ ಆಶೆಗಳಿಗೆ ಬಿದ್ದು, ಲೋಕ ಧನ ಆಶೆಗಳಿಗೆ ಬಿದ್ದು, ಇದೇ ಶಾಶ್ವತ ಅನ್ಕೊಂಡು, ಈ ಲೋಕದಲ್ಲಿ ಸಂಪಾದಿಸೋದೇ ನಮಗೆ ಶಾಶ್ವತ ಅನ್ಕೊಂಡು ಏನ್ ಮಾಡ್ತಾನೆ ಹೇಳ, ಅದನ್ನ ಆರಿಸ್ಕೊಂತಾನ. ಹೆಂಗಿರ್ತದೆ ಸೊದೋಮ ಗುಮೋರ ಪಟ್ಟಣ ಅಂದ್ರೆ, ಅವಾಗ ಫುಲ್ ಐಫೈ ಅಮೆರಿಕ ಲಾಸ್ ಏಂಜಲಸ್ ಹೆಂಗಾಯ್ತೋ ಹಂಗ, ವಾಷಿಂಗ್ಟನ್ DC ಹೆಂಗಾಯ್ತೋ ಹಂಗ, ಫುಲ್ ಡೆವಲಪ್ಡ್ ಕಂಟ್ರಿ ಅದು. ಅಂಥದ್ರಾಗ ನಾನು ಇರ್ಬೇಕು, ಫುಲ್ಲು ಸಂಪಾದಿಸ್ಬೇಕು, ಫುಲ್ಲು ನಾನು ಇದಾಗಬೇಕು, ಫುಲ್ಲು ಧನ ಸಂಪಾದಿಸ್ಬೇಕು ಅನ್ನೋದು ಆಸೆ ಅವ್ನಿಗೆ ಏನ್ ಮಾಡುತ್ತೆ, ಆ ಸ್ವಾಸ್ಥ್ಯನ ಬಿಟ್ಬಿಟ್ಟನ. ದೇವ್ರು ಕರೆದಿರೋ ನಿತ್ಯ ರಾಜ್ಯನ ಬಿಟ್ಬಿಟ್ಟನ. ಅಬ್ರಾಮ ಅದ್ರ ಸ್ಥಿರವಾಗದನ. ಇವನೇನ್ ಮಾಡ್ಬಿಟ್ಟನ ಲೋತು, ಅದಕ್ಕೆ ಹೋಗಿ ಸಿಕ್ಕಂದನ. ಅನುಭವಿಸ್ತಾನ ಸ್ವಲ್ಪ ದಿನ. ಅದೇನಾಗತ್ತೆ, ಅದು ಮೀರಿ 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 ಏನಾಗತ್ತೆ ಹೇಳೋದು, ಆ ಸೊದೋಮ ಗುಮೋರ ಪಟ್ಟಣ ನಾಶ ಮಾಡ್ತಾನ ದೇವ್ರು. ದನ ಐತಂತೇಳಿ ಸೊಕ್ಕೇರಿ ಗರ್ವಿಷ್ಠಗಳಾಗಿ ಇವ್ರು ಏನ್ ಮಾಡ್ಬಿಟ್ಟಾರ, ದೇವ್ರ ವಿರುದ್ಧವಾಗಿ ನಡೆದ. ದೇವ್ರು ಏನಂತ ಹೇಳಿದ, ನಾನು ಕರೆದಿರೋ ಪ್ರಭುತ್ವ ಏನು, ನಾನು ನಡೆಸೋ ಪ್ರಭುತ್ವ ಏನು. ಅಬ್ರಾಮ್ ಅಂತ ಕರೆಕ್ಟ್ ಹೋಗ್ತಾನ, ಅಬ್ರಾಮ್ ಕರೆದಾನ, ಅಬ್ರಾಮ್ ಕರೆಕ್ಟ್ ಹೋಗ್ತಾನ. ಸೊದೋಮ ತಪ್ಪೋಗ್ಬಿಟ್ಟಾನ, ಲೋಕ ಆಶೆಗಳು ಬಿದ್ದುಬಿಟ್ಟಾನ, ಲೋಕ ಆಕರ್ಷಣೆ ಬಿದ್ದುಬಿಟ್ಟಾನ. ಅದು ಶಾಶ್ವತವಾದಲ್ಲ, ಅದು ಡೇಂಜರ್. ಅದು ನಾವು ದೇವ್ರ ರಾಜ್ಯದಿಂದ ಸ್ವಲ್ಪ ಕೂಡ ನಾವು ಮಿಸ್ ಆಗಿವ ಅನ್ಕೋ, ಅಲ್ಲಿ ಎಲ್ಲೋ ಅಂತೇಳಿ ದಾಡಿ ಬೀಳ್ತದೆ. ನಾವು ಅನ್ಕೊಂತೀವಿ ನಾವು ಕರೆಕ್ಟ್. ಯಾಕಂದ್ರೆ ಆಕ್ಚುಲಿ ಸೊದೋಮಿಗೆ ಹೋಗುವಾಗ ಲೋತ್ ಏನೋ ಸುಮ್ಮನೆ ಹೋಗಿರ್ತಾನ. ಆಮೇಲೆ ಲೋತ್ಗೆ ಹೆಂಗಿರ್ತದ ಗೊತ್ತಾ, ಆ ಊರಿಗೆ ಲೋತ್ ಎಡ್ಡಾತನ. ಅರ್ಥ ಆಯ್ತಾ? ಆ ಲೋತು ಆ ಊರಿಗೆ ದೊಡ್ಡಸ್ತನಾತನ, ಅಂದ್ರೆ ಇನ್ನ ಸಂಪಾದಿಸ್ತಾನ ಅಲ್ಲಿ ಹೋಗಿ ಜಾಸ್ತಿ. ಅದ್ರಲ್ಲಿ ಏನಾಗ್ತದೆ ಹೇಳು, ನಾಶನ ಆದದ್ದು. ಟ್ರ್ಯಾಕ್ ತಪ್ಪಿಸ್ತಾನ ಅಪವಾದ. ಇದು ಭಯಂಕರವಾದ ಶೋಧನೆ, ಇದು ದಾಡಿ. ಇದು ಆ ಪ್ರಭುತ್ವದಿಂದ ನಾವು ಮಿಸ್ ಆಗಬಾರದು. ಅರ್ಥ ಆಯ್ತಾ? ದೇವ್ರು ಕೊಡೋದು ಹೆಂಗಿರೋದು ಗೊತ್ತಾ, ಅದು ಹೋಗ್ತಾ ಇರ್ತದೆ. ಒಂದೊಂದ್ಸರಿ ಏನ್ ಅನ್ಸುತ್ತೆ ಗೊತ್ತಾ, ದೇವ್ರ ಮಾರ್ಗ ಹುಚ್ಚುತನ ಅನಿಸ್ತಿರ್ತದೆ. ದೇವ್ರ ಮಾರ್ಗ ಹುಚ್ಚುತನ ಅನಿಸ್ತದೆ. ನಮ್ಮ ನೋಡಿ ಹುಚ್ಚರ ಅನ್ಕಂತಿರ್ತಾರೆ. ಇವ್ರಿಗೆ ಗೊತ್ತಿಲ್ಲ. ಅಬ್ರಾಮನ್ಗೂ ನೋಡಿ ಹುಚ್ಚರ ಅನ್ಕಂತಿರ್ತಾರೆ. ಅಬ್ರಾಮ ನೋಡ್, ಮತ್ತೆ ಅಬ್ರಾಮ ಸ್ವಾಸ್ಥ್ಯ ಎಲ್ಲ ಐತೆ ಅಂತ ಗೊತ್ತಾ, ಎಲ್ಲಿ ಕೊಡ್ತೀರ ಅಂತ ಹೇಳಿ ದೇವ್ರು ಹೇಳೋಣ. ಅಟ್ಲೀಸ್ಟ್ ರೂಟ್ ಮ್ಯಾಪ್ ಅನ್ನ ಕೊಟ್ಟು, ನೀನ್ ಸೀದಾ ಇಲ್ಲಿ ಬಾಪಾ, ನಾನು ಇಲ್ಲಿ ಬರ್ತೀನಿ, ನಿನ್ಗೆ ರಾಜ್ಯ ಐತೆ ಅಂತ ಹೇಳಿ ಕೊಟ್ಟನ ಇಲ್ಲ. ಮತ್ತೆ ಅಬ್ರಾಮ್ ಒಬ್ಬನೇ ಅಲ್ಲ, ಅಬ್ರಾಮ್ ಹಿಂದೆ ತನ್ನ ಸ್ವಾಸ್ಥ್ಯ ಎಷ್ಟಿರ್ತದೆ ಗೊತ್ತಾ, 5,000 ಜನ ಕೆಲಸ ಮಾಡಿರ್ತಾರ. 5,000 ಜನ ಕೆಲಸ ಅಂದ್ರೆ ಏನ, ಒಂದು ಅಂಬಾನಿ ಮನೆ ಕೂಡ ಇಲ್ಲ ಕೆಲಸ ಮಾಡೋರು. ಅಂಬಾನಿಗಿನ ಧನವಂತನು ಯಾರು, ಅಬ್ರಾಮ. ಆದ್ರೆ ಅಬ್ರಾಮ್ ಹೆಂಗ್ ಹೋದ ಗೊತ್ತಾ, ನನ್ ಸ್ವಾಸ್ಥ್ಯ ಗೊತ್ತಿಲ್ಲ. ಯಾರನ್ನ ಹಿಂಗ್ ಹೋಗ್ತಿರುವಾಗ, ನಾವು ಊರು ದಾಟಿ ಹೋಗ್ತಿರುವಾಗ ಆ ಊರವ್ರು ಏನ, ಎಲ್ಲಿಗೆ ಹೋಗ್ತದಿಯಪ್ಪ ಇಷ್ಟು ಜನ ಕರ್ಕೊಂಡು, ಎಲ್ಲಿಗೆ ಹೋಗ್ತದಿ ಅಂದ್ರೆ ಏನಾಗ್ತಾನೆ ಹೇಳತ್ತ, ಏನೋ ಗೊತ್ತಿಲ್ಲ. ಅರೆ ಗೊತ್ತಿಲ್ಲ, ಇಷ್ಟು ಜನ ಕರ್ಕೊಂಡು ಹೋಗ್ತಿದ್ರೆ ಏನು ಗೊತ್ತಿಲ್ಲ, ಯಾರೆಲ್ಲ ಹೋಗಂತ ದೇವ್ರಲ್ಲ. ಅವ್ರು ಏನನ್ಕಂತಾರೆ ಹೇಳ, ನೀನು ಹುಚ್ಚ ತಿಕ್ಕ, ನೀನ್ ಏನನ್ನ ತಲೆ ಆಯ್ತಾ, ಇಟ್ಕೊಂಡು ಬೇಸ್ ಸಂಪಾದಿಸ್ಕೊಂಡು ಬೇಸ್ ಎಲ್ಲಾರು ಕುತ್ಕೊಂಡು ತಿನ್ನೋದ್ ಬಿಟ್ಟು, ಇದು ಲೋಕ ಆಲೋಚನೆ. ದೇವರ ಆಲೋಚನೆ ಹೆಂಗಿರೋದು ಗೊತ್ತಾ, ಹುಚ್ಚರಾಗೇ ಕಾಣ್ತಿರ್ತದೆ. ಅದ್ರಲ್ಲಿ ನಾವು ಹೋಗ್ತಿರೋ ವೇ ಸ್ವಾಸ್ಥ್ಯ ಶಾಶ್ವತವಾದದ್ದು. ಆಮೇನ್, ಅದು ಸ್ಥಿರ ಪಡಬೇಕು. ಅರ್ಥ ಆಯ್ತಾ? ಒಂದೂರಾಗ ಒಂದು ರಾಜ ಇರ್ತಾನ, ಹೇಳಿ ಮುಗಿಸ್ಬಿಡ್ತು. ಒಂದೂರಾಗ ಒಂದು ರಾಜ ಇರ್ತಾನೆ. ಆ ರಾಜು ಅವನ್ ಕೆಳಗೆ ಮಂತ್ರಿ ಇರ್ತಾನೆ. ಆ ಮಂತ್ರಿ ಎಷ್ಟು ಜ್ಞಾನವಂತನಂದ್ರೆ, ಏನೇ ಇರ್ಲಿ ಅವನಿಗೆ ಸೊಲ್ಯೂಷನ್ ರಾಜ ಕೊಡ್ತಿರ್ತಾನ. ಮತ್ತು ಅಷ್ಟು ಜ್ಞಾನವಂತನಿರ್ತಾನೆ ಮಂತ್ರಿ. ಆದ್ರೆ ಇವನ್ ಮಗ ಸಣ್ಣನಿರ್ತಾನ. ಇಷ್ಟಿರ್ತಾನ, ಬಹುಳಷ್ಟು ಇರ್ತಾನ. ಅವನು ಸ್ಕೂಲಿಗೆ ಹೋಗಿ ಬರ್ತಾ ಇರುವಾಗ, ಶಾಲೆಗೆ ಹೋಗಿ ಬರ್ತಾ ಇರುವಾಗ, ಈ ರಾಜು ಪಕ್ಕಕ್ಕಿರೋರೆಲ್ಲರೂ ದಿನಾ ಅವರು ರೌಂಡಿಂಗ್ಸ್ ಹೊಡಿತಿರುವಾಗ
ಇವ್ನು ಕರೆಕ್ಟ್ ಸ್ಕೂಲಿಂದ ಬರ್ತಿರ್ತಾನಂತ. ಇವ್ನು ನಮ್ಮ ಮಂತ್ರಿ ಮಗ ಅಲ್ಲ ಇವನು ಅಂತೇಳಿ ರಾಜ ಏನ್ ಮಾಡ್ತಾನಂತ, ಈ ಕಡೆ ಗೋಲ್ಡ್ ಕಾಯಿನ್ ಇಟ್ಕೊಂಡು ಈ ಕಡೆ ಬೆಳ್ಳಿದು ಎರಡು ಇಟ್ಕೊಂಡು ಎರಡಕ್ಕೆ ತೋರಿಸಿ ಯಾಕೆ ಬೇಕಾದ್ ತಗ ಅಂತ ಹೇಳ್ತಾನಂತ. ಇವನೇನ್ ಮಾಡ್ತಾನ, ಇವನ್ ಯಾರ ಮಗ, ಮಂತ್ರಿ ಮಗ. ಇವನ್ ಏನ್ ಮಾಡ್ಬೇಕು, ಬಂಗಾರ ತಗೋಬೇಕು. ಇವನ್ ಏನ್ ಮಾಡ್ತಿರ್ತಾನಂತ, ಬೆಳ್ಳಿ ತಗೊಂತಾನಂತ, ತಗೊಂಡು ಹೋಗ್ತಾನಂತ, ಎಲ್ಲರೂ ನಗ್ತಾನಂತ. ಇವನ್ ರಾಜ ಬಂದು ಬಂಗಾರದ ನಾಣ್ಯ ಕೊಟ್ಟು ಬೆಳ್ಳಿ ನಾಣ್ಯ ಕೊಟ್ಟು ತಗಪ್ಪ ಅಂತ ಹೇಳಿದ್ರೆ ಇವನ್ ಏನ್ ಮಾಡ್ತಾನ, ಬೆಳ್ಳಿ ತಗೊಂಡೋದ. ಆಮೇಲೆ ನೆಕ್ಸ್ಟ್ ದಿನ ಹಂಗೆ ಬರ್ತಾನಂತ. ಆಮೇಲೆ ಮತ್ತೆ ಅವ್ರಿಗೆ ನೋಡ್ರಿ ಇವಾಗ ಅವ್ನು ನೋಡಿ ಹೆಂಗ್ ಮಾಡ್ತಾನ, ಅವ್ನು ಬಂಗಾರ ಕೊಟ್ರಿ ಕೂಡ ಅವ್ನು ಬೆಳ್ಳಿನೇ ತಗಂತ ನೋಡಿ. ಇವನಷ್ಟು ದಡ್ಡ ಇಲ್ಲ, ಇವನಷ್ಟು ಅಸಲು ತಲೆನೇ ಇಲ್ಲ ಇವ್ನಿಗೆ. ಬಂಗಾರ ಸಿಕ್ಕರೆ ಬಂಗಾರ ತಗೋಬೇಕಲ್ಲ ಅಂತ ಹೇಳಿ ಹೋಗಿ ತೋರ್ದ. ಅವಾಗ ರಾಜ ಬಂದು ತೋರ್ತಾನಂತ, ತಗ ಯಾವ್ದು ಬೇಕು ಬಂಗಾರ ಬಗ್ಗೆ ಇದು ಬೇಕಂದ್ರೆ ಅವನು ಬೆಳ್ಳಿನ ತಗೊಂಡು ಹೋಗ್ತಾನಂತ. ಎಲ್ಲರೂ ನಗ್ತಿರ್ತಾರಂತ. ಅವ್ರು ರಾಜನಿಗೆ ಕೇಳ್ತಾ, ಅವಾಗ ಎಲ್ಲರೂ ಹೇಳ್ತಾರೆ, ನಿನ್ ಮಗ ದಡ್ಡ, ನಿನ್ ಮಗ ಇದು ಮಂತ್ರಿ ಹೇಳ್ತಾರ, ನಿನ್ ಮಗ ಭಾರಿ ದಡ್ಡ, ನಿನ್ ಮಗ ತಲೆನೇ ಇಲ್ಲ ನಿನ್ ಮಗಗ ಅವ್ರಿಗಂತ ಹೇಳ್ತಾರ. ಅವ್ನು ಫಸ್ಟ್ ಬಾದ ಬೀಳ್ತಾನ, ಅವ್ನು ನನ್ನ ಮಗ ಎದಕ್ಕೆ ಹಿಂಗ ಅಂತಾರ ಅಂತೇಳಿ ಅವ್ನು ಬಂದು ಕೇಳ್ತಾನ, ಎದಕ್ಕಪ್ಪ ನಿನ್ನ ನೋಡ್ರಿ ಎಲ್ಲರೂ ದಡ್ಡ 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 ಅಂತಾರ, ಅಸಲು ಏನಾಗೈತಿ ನಿನಗೆ ಅಂತ ಹೇಳಿದ್ರೆ, ಅದಪ್ಪ ನಾನು ನಿನ್ಗೆ ಹೇಳಿಲ್ಲ, ರಾಜನ್ ಬಂದು ದಿನ ನನಗೆ ಹಿಂಗ್ ಬರ್ತಿರುವಾಗ ಒಂದು ಗೋಲ್ಡ್ ಕಾಯಿನ್ ಒಂದು ಬೆಳ್ಳಿ ಕಾಯಿನ್ ನನಗೆ ಕೊಡ್ತಾನ, ಯಾಕೆ ಬೇಕಾದ್ ತಗೊಂತ ಹೇಳ್ತಾನ, ನಾನು ಸಿಲ್ವರ್ ಕಾಯಿನ್ ತಗೊಂಡ್ ಬರ್ತಾ ಇದೀನಿ, ಅದಕ್ಕೆ ನನ್ನ ದಡ್ರ ಅಂತಾರ ಅಂತ. ಅವ್ರ ಫೋನ್ ಅಂತಾರ, ಅಂದ್ರೆ ನೀನ್ ದಡ್ಡನೇ ಅಲ್ಲ, ನೀನು ಹುಚ್ಚ ಇದ್ದಂಗೆ. ಮತ್ತೆ ಅವ್ರು ಅನ್ಕಂತೀರ ನಿಜನಲ್ಲ, ರಾಜ ಬಂದು ಬಂಗಾರ ಕೊಡ್ತಿರೋ, ನೀನ್ ಬಂಗಾರ ತಗೊಳ್ಳೋದು ಬಿಟ್ಟು ಬೆಳ್ಳಿ ತಗೊಂತೀವಿ ನೀನು ಅಂದ್ರೆ, ಬಾಪಲ್ಲಿ ನಿನ್ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಆ ಕಬೋರ್ಡ್ನ ತೆಗೆದ ನಾಣ್ಯಗಳೆಲ್ಲ ಕೆಳಗೆ ಬೀಳ್ತಾವಂತ. ಅವಾಗ ಅಂತಾನಂತ, ಅಪ್ಪ ಇವ ನಾನು ರಾಜ್ಯದಲ್ಲಿ ಬಂಗಾರ ತಗೊಂಡಿದ್ದ ಅನ್ಕೋ, ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಾನೆ. ಬಂಗಾರ ಕೊಟ್ಟಿದ್ದಲ್ಲ, ಬಂಗಾರ ತಗೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಅದೇ ನಾನು ಬೆಳ್ಳಿ ತಗೊಂಡಿದ್ದೆ ಅನ್ಕೋ, ಇವ್ರು ನಾನು ಹುಚ್ಚರು ಅನ್ಕಂತಾನೆ ಇರ್ತಾರ, ಅವ್ರು ನನಗೆ ದಿನ ಕೊಡ್ತಾನೆ ಇರ್ತಾರೆ. ಒಂದು ಬಂಗಾರದಲ್ಲಿ ಸ್ಟಾಪ್ ಆದಿತ್ತು, ಆದ್ರೆ ಇವಾಗ ಕಬೋರ್ಡ್ ನಾಳೆ ಓದ್ಬಿಟ್ಟು ಕೊಡ್ತಾರ, ನಾಳೆ ಕೂಡ ಹುಚ್ಚ ಅನ್ಕಂತಾರ. ಅರ್ಥ ಆಯ್ತಾ? ಹಂಗ ದೇವ್ರದ್ದು ಕೂಡ ನಾವು ನೋಡಿದಾಗ ಇದು ಮಾಡ್ಬೇಕು, ನೀನ್ ಹಿಂಗ್ ಇರ್ಬೇಕು, ನೀನ್ ಹಿಂಗ್ ದುಡಿಬೇಕು, ಇದು ಮಾಡ್ಕೋಬೇಕು. ಇದೇನ್ ಗೊತ್ತಾ, ಇದು ಲೋಕದಲ್ಲಿ ಸ್ವಲ್ಪ ಇದು ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತೈತೆ, ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಇಲ್ಲಿಂದ ತಗೊಂಡು ಹೋದ್ ಏನಿರೋದಿಲ್ಲ. ಮಾನವನು ಎಷ್ಟು ಸಂಪಾದಿಸಿದ್ರು ಕೂಡ ಇಲ್ಲಿಂದ ತಗೊಂಡು ಹೋಗಿರೋದು ಏನು ಇರೋದಿಲ್ಲ. ಏನ್ ಗೊತ್ತಾ, 6 ಇಂಚಸ್ 3 ಇಂಚಸ್ ಸ್ಥಳ ಬಿಟ್ಟ ಮೇಲೆ ಮಾನವನಿಗೆ ಏನಿಲ್ಲ ಇಲ್ಲಿ. ಈ ಸುಮ್ಮನೆ ಅಶಾಶ್ವತವಾದ ಸಲುವಾಗ ಪ್ರಾಯಸಪಟ್ಟು ಅದೇ ಜ್ಞಾನ ಅದೇ ತೆಲೆವ ಅನ್ಕಂತಾರ. ನಮ್ಮ ನೋಡಿ ಅನ್ಕಂತಿರ್ತಾರೆ ಹೇಳು, ಹುಚ್ಚರು ತೆಲೆಲ್ಲ ಅನ್ಕಂತಿರ್ತಾರ. ಅದನ್ನ ನಾವು ಸಂಪಾದಿಸ್ತಿರೋದೇನು ಹೇಳು, ನಿತ್ಯ ರಾಜ್ಯ, ಶಾಶ್ವತವಾಗಿರುವಂತ ರಾಜ್ಯ. ನಾವು ಸಂಪಾದಿಸೋದು ನಮ್ಗೆ ಕೂಡ ಬರ್ತದೆ, ನಿತ್ಯವೂ ಇರ್ತದೆ. ಇವಾಗ ಹೇಳ್ರಿ, ಯಾರು ತಲೆ ಹೇಳಿದವರು, ಲೋಕ ಜ್ಞಾನ ಹೊರಗಿರೋರಿಗೆ ಲೋಕ ಜ್ಞಾನನೇ ಕಲಿಸ್ತದೆ. ದೇವ್ರ ಸನ್ನಿಧಿನಲ್ಲಿ ಕುತ್ಕೊಂಡವರಿಗೆ ದೈವಿಕ ಜ್ಞಾನ, ಶಾಶ್ವತವಾಗಿರೋ ಜ್ಞಾನ ಕಲಿಸ್ತದೆ. ಆಮೇನ್, ಹಲ್ಲೆಲೂಯಾ. ಯಾವ್ದು ಶಾಶ್ವತ, ಯಾವ್ದು ಅಶಾಶ್ವತ, ಯಾವ್ದು ಸ್ಥಿರವಾದದ್ದು, ಯಾವ್ದು ಅಸ್ಥಿರವಾದದ್ದು. ನೀನು ಈ ಲೋಕ ಪರಿಪಾಲನೆದಾಗ ಇರಕ್ಕಲ್ಲ ನಾನು ಕರೆದಿರೋದು. ಬಾ ಇದ್ರಾಗಿದ್ದು ಹೊರಗ, ನನ್ನ ರಾಜ್ಯ ಸ್ಥಾಪನೆ ಮಾಡು, ನನ್ನ ರಾಜ್ಯ ಬರ್ಬೇಕು ಇಲ್ಲಿಗೆ. ಆಮೇನ್. ಅದು ಹೆಂಗಿರ್ಬೇಕು ಅಂತ, ನೀತಿ ರಾಜ್ಯ ಪರಿಪಾಲನೆ ಇರಬೇಕು, ಅದು ಶಾಶ್ವತವಾದದ್ದು. ದೇವ್ರ ರಾಜ್ಯ ಹೆಂಗ್ ಸ್ಥಾಪನೆ ಮಾಡಂತೀರನ, ನೀತಿ ರಾಜ್ಯ ಸ್ಥಾಪನೆ ಮಾಡಂತ. ಆ ರಾಜ್ಯದಲ್ಲಿ ಬರ್ಬೇಕು, ಮತ್ತೆ ನಾವು ಈ ರಾಜ್ಯದಲ್ಲಿ ಹೋಗ್ಬಾರ್ದು, ಮತ್ತೆ ಈ ರಾಜ್ಯದಲ್ಲಿ ಅದಕ್ಕೆ ಒಂದೇ ಮಾತು ತೋರಿಸ್ಬೋದು. ಅದಕ್ಕೆ ಹೇಳ್ತೇನೆ ನೋಡ್ರಿ, ಮುಗಿಸ್ಬಿಡ್ತು ಲಾಸ್ಟ್. ಗಲಾತ್ಯ ಪತ್ರಿಕೆ 5:1. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೋಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿ. ದಾಸತ್ವದ ನೋಗದಲ್ಲಿ ಮತ್ತೆ ನೀವು ತಿರುಗಿ ಸಿಕ್ಕಿಕೊಳ್ಳಬೇಡಿ. ನಮ್ಮನ್ನು ಸ್ವಾತಂತ್ರ್ಯವಾಗಿ ಕರೆದನ, ಅದ್ರಾಗಿ ನೀವು ಸ್ಥಿರವಾಗಿರಿ. ಮತ್ತೆ ನೀವು ದಾಸತ್ವದಲ್ಲಿ ಹೋಗ್ಬಾಡ್ರಿ, ಮತ್ತೆ ಅವನ ಪರಿಪಾಲನೆ ಹೋಗ್ಬಾಡ್ರಿ, ದುಷ್ಟರ ಪರಿಪಾಲನೆದಲ್ಲಿ ಹೋಗ್ಬಾಡ್ರಿ. ಯಾರ ಪರಿಪಾಲನೆ ಸ್ಥಿರವಾಗಿರ್ಬೇಕು? ಕ್ರಿಸ್ತನ ಪರಿಪಾಲನೆ, ತನ್ನ ರಾಜ್ಯದಲ್ಲಿ ನಾವು ಪರಿಪಾಲನವಾಗಿ ಸ್ಥಿರವಾಗಿರ್ಬೇಕು. ಅದು ದೇವರ ಆಸೆ ಪಡ್ತಾರೆ. ಅದ್ರ ಬಾರಿ ಮಂದಿ ಏನ್ ಮಾಡ್ತಾರೆ ಗೊತ್ತಾ, ರಕ್ಷಣೆಯಲ್ಲಿ ಬಂದು ಇದ್ದಾಗ, ರಕ್ಷಣೆಯಲ್ಲಿ ನಡೀತಿರುವಾಗ ಮತ್ತೆ ಈ ಲೋಕ ದಾಸತ್ವದಲ್ಲಿ ಒಳಗೆ ಬಿದ್ದು ಬಿಡ್ತಾರೆ.
ಅವಾಗೇ ಮನುಷ್ಯರಿಗೆ ಏನ್ ಬರ್ತಾರಲ್ಲ, ಅಸೂಯ, ಗರ್ವ, ಅತಿಶಯ, ಅಹಂ, ಸ್ವಾರ್ಥ ಇವೆಲ್ಲ ನಡೀತಿರೋದು ಪ್ರಪಂಚದಲ್ಲಿ. ಅದೇ ಮತ್ತೆ ಈ ದಾಸೋಹದಲ್ಲಿ ನೀನು ಹೋಗ್ಬೇಡ. ನಾನು ಎದಕ್ಕೆ ನೀವು ಸ್ವಾತಂತ್ರ್ಯ ಕರೆದಿನಿ ಗೊತ್ತಾ? ನಿನ್ನಂತೆ ನಿನ್ನ ನೆರೆಯವರನ್ನ ನೀನು ಪ್ರೀತಿಸು. ನನ್ನ ಪ್ರೀತಿ ನಿಂತು ಅದೇ ಮಿಷನರಿಯವರು ಕೂಡ ಮಾಡಿರೋದು, ಕ್ರೈಸ್ತವರು ಕೂಡ ಮಾಡಿರೋದು. ಆಮೆನ್, ಹಲ್ಲೆಲೂಯಾ. ಅದು ದೇವರ ಆಸೆ, ಅದು ದೇವರಿಗೆ ಇಷ್ಟ. ಎಲ್ಲರೂ ಏನಂತ ಹೇಳ್ತಾರೆ ಗೊತ್ತಾ? ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ, ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ, ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಪರಲೋಕ ರಾಜ್ಯಕ್ಕೆ ನಾವು ಓದ್ತೀವಿ ಅಂತ ಹೇಳಿ ಬೈಬಲಾಗೆಲ್ಲ ಐತೆ ಹೇಳಿ. ಇಷ್ಟು ಪಾಸ್ಟ್ಗಳು ಬೋಧಿಸ್ತಾರಲ್ಲ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಪರಲೋಕ ರಾಜ್ಯಕ್ಕೆ ಓದ್ತೀವಿ ಅಂತ ಹೇಳಿ ಬೈಬಲಾಗೆಲ್ಲ ಐತೆ. ನೀನ್ ಬೈಬಲಲ್ಲಿ ಹುಡುಕ್ದು ಪರಲೋಕ ರಾಜ್ಯಕ್ಕೆ ಓದ್ತೀವಿ ಅಂತಿಲ್ಲ. ಅಷ್ಟು ಹೋಗ್ಬಿಡು. ದೇವ್ರು ಬಂದನಲ್ಲ, ಯೇಸು ಬಂದನಲ್ಲ, ನಾನು ನಿಮ್ನೆಲ್ಲ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಹೇಳೋಣ, ಹೇಳೋಣ. ಮತ್ತೆ ಎಲ್ಲರೂ ಏನಂತಾರೆ ಹೇಳು? ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ, ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಅರೆ ಬೈಬಲಾಗೆ ಪರಲೋಕ ರಾಜ್ಯಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ದೇವರೇ ಹೇಳುವಲ್ಲ. ಬಟ್ ನಾವೇನ್ ಹೇಳ್ತೀವಿ ಹೇಳು? ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ದೇವ್ರು ಏನಂತ ಹೇಳೋಣ ಗೊತ್ತಾ? ನಾನು ಬಂದು ನಿಮ್ಮ ಮಧ್ಯದಲ್ಲಿ ನಿವಾಸಿಸ್ತೀನಿ. ಆಮೇಲೆ ದೇವ್ರು ಹೇಳಿರೋ ಮಾತೇನು ಹೇಳು? ನಾನು ಬಂದು ನಿಮ್ಮ ಮಧ್ಯದಲ್ಲಿ ನಿವಾಸಿಸ್ತೀನಿ. ನನ್ನ ಒಂದು ಪ್ಲೇಸ್ ಎಲ್ಲಿ ಆದ್ರೆ ನಿಮ್ಮ ಮಧ್ಯದಲ್ಲಿ ನಿವಾಸಿಸಕ್ಕೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಅದನ್ನೊಂದು ನಾನು ನಿಮಗೆ ಓದಿಸ್ತೀನಿ. ಯೆಹೆಜ್ಕೇಲ ಗ್ರಂಥವು 37ನೇ ಅಧ್ಯಾಯ 26, 28. ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಸಮಾಧಾನ ಒಡಂಬಡಿಕೆ ಮಾಡ್ಕೊಳ್ತೀನಿ. ಅದು ಶಾಶ್ವತವಾಗಿರುವುದು. ಅದು ಹೆಂಗಿರ್ತದಂತ? ಶಾಶ್ವತವಾಗಿರೋ ಒಡಂಬಡಿಕೆ ದೇವ್ರ ನಮ್ಮ ಹತ್ರ ಮಾಡ್ಕಂತಾನ. ಅದು ಎಂತದಪ್ಪ ಅಂದ್ರೆ, ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗ ಯುಗಾಂತರಕ್ಕೂ ನಿಲ್ಲಿಸ್ತೀನಿ. ದೇವ್ರು ನಮ್ಮ ಹತ್ರ ತನ್ನ ಆಲಯ ಯುಗಾಂತ ನಿಲ್ಲಿಸ್ತಾನಂತ. ನಿಲ್ಲಿಸಿ ಏನ್ ಮಾಡ್ತಾನ? ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ಆಮೇನ್. ಎಲ್ಲೈತಂತ ದೇವ್ರ ವಾಸಸ್ಥಾನ? ನಾವೇನ್ ಅನ್ಕೊಂತೀವಿ? ಎಲ್ಲರೂ ಏನಂತಾರೆ ಪಾಸ್ಟ್ಗಳು? ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಪರಲೋಕ ರಾಜ್ಯ. ಅರೆ ಪರಲೋಕ ರಾಜ್ಯಕ್ಕೆ ದೇವ್ರು ಕರ್ಕೊಂಡು ಹೋಗ್ತೀನಿ ಅಂತ ಬೈಬಲ್ ಎಲ್ಲೂ ಹೇಳಿಲ್ಲ. ದೇವ್ರು ಏನಂತ ಹೇಳ್ತಾನೆ ಗೊತ್ತಾ? ನನ್ನ ನಿವಾಸ ಸ್ಥಾನ ನಿಮ್ಮ ಮಧ್ಯದಲ್ಲಿ. ಆತ ಬಂದು ನಮ್ಮ ಮಧ್ಯೆ ನಿವಾಸಿಸ್ಬೇಕಂತ ಆಸೆ ಪಡ್ತಾನ. ಎದಕ್ಕೆ ಆಸೆ ಪಡ್ತಾನೆ ಹೇಳು? ತನ್ನ ರಾಜ್ಯನ ಇಲ್ಲಿ ಕಟ್ಟಬೇಕಂತ ಹೇಳಿ. ಆಮೇನ್. ಅದಕ್ಕೆ ನಿನ್ನ ರಾಜ್ಯವು ಬರ್ಬೇಕು, ತಂದೆ ರಾಜ್ಯದಲ್ಲಿ ಬರ್ಬೇಕು, ಆತನ ಸ್ಥಾಪನೆ ಮಾಡ್ಬೇಕು. ಅದು ಎಂತ ಸ್ಥಾಪನೆ ಅಂದ್ರೆ ನೀತಿ ಪರಿಪಾಲನೆ, ಅದು ನ್ಯಾಯ ಪರಿಪಾಲನೆ, ರಾಜ್ಯ ಸ್ಥಾಪನೆ ಮಾಡಬೇಕು. ಅದನ್ನ ನಾನು ಇಲ್ಲಿ ಬಂದು ನಿಮ್ಮ ಮಧ್ಯದಲ್ಲಿ ನಾನು ನಿವಾಸಿಸ್ತೀನಿ ಅಂತ ಹೇಳ್ತೀನಿ. ಆಮೇನ್, ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಅಂದ್ರೆ ಒಂದು ಡೌಟ್ ಬರ್ಬೋದು ನಮಗೆ. ದೇವ್ರು ಎಲ್ಲಿ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ತಾನ ಅಂತ ಹೇಳಿದ್ರೆ, ಯೇಸು ಒಂದು ಮಾತು ಹೇಳ್ತಾನ ಶಿಷ್ಯರದಾಗ, ನಾನು ನಿಮ್ಮಿಂದ ಹೋಗೋದು ಮೇಳು. ಎದಕ್ಕಂದ್ರೆ ನಾನು ಹೋಗಿ ನನ್ನ ತಂದೆ ತಾಯಿ ನಿವಾಸವನ್ನು ನಾನು ನಿಮ್ ಸಲುವಾಗ ಸಿದ್ಧಪಡಿಸ್ತೀನಿ, ಮತ್ತೆ ಪರಲೋಕದಲ್ಲಿ ನಿವಾಸ ಸ್ಥಾನ ಸಿದ್ಧಪಡಿಸ್ತೀನಿ ಅಂತ ಹೇಳೋಣಲ್ಲ. ಮತ್ತೆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನಲ್ಲ, ಪಾಯಿಂಟ್ ಅಲ್ಲ. ಯೇಸುವೇ ಹೇಳೋಣ ಏನಂತ? ನಾನು ಹೋಗಿ ನಿಮ್ ಸಲ ನಿವಾಸ ಸ್ಥಾನಗಳಲ್ಲಿ ಸಿದ್ಧಪಡಿಸಕ್ ಹೋಗ್ತಾ ಇದ್ದೀನಿ, ಪರಲೋಕದಲ್ಲಿ ಸಿದ್ಧಪಡಿಸ್ತಾನ ನಮ್ಮ. ಮತ್ತೆ ಪರಲೋಕದಲ್ಲಿ ಸಿದ್ಧಪಡಿಸ್ತಿರುವಾಗ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ ಹೆಂಗ ಹೇಳ್ತೀರಿ? ಅದೊಂದು ಕಾಂಟ್ರಡಿಕ್ಷನ್ ಬರ್ಬೋದು ನಮಗೆ, ಹೌದಾ ಇಲ್ಲ? ಸರಿ, ಪರಲೋಕದಲ್ಲಿ ಸಿದ್ಧಪಡಿಸ್ತಾ ಆ ಪಟ್ಟಣ ಏನು ಮಾಡ್ತಾನ? ಪ್ರಕಟಣೆಯಲ್ಲಿ ಓದಿ. ಪ್ರಕಟಣೆ 21ನೇ ಅಧ್ಯಾಯ 1ನೇ ವಚನ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಅಂದ್ರೆ ಏನಾಗತ್ತೆ ಅಂತ, ಈ ಭೂಮಂಡಲ ಐತಲ್ಲ ಇದು ಹೋಗದತ್ತೆ, ನೂತನ ಭೂಮಿ ಬರಗತ್ತೆ, ಆಕಾಶವು ಹೋಗದತ್ತೆ, ನೂತನ ಆಕಾಶ ಮಾಡ್ತಾನ. ಆಮೇನ್. ಇದನ್ನ ನೂತನ ಭೂಮಿ ನೂತನ ಆಕಾಶ ದೇವರು ಮಾಡಿ ಅವಾಗ ಏನ್ ಮಾಡ್ತಾನ? ಕೆಳಗಳ್ತಾನ ನೋಡ್ರಿ.
ಇನ್ನು ಸಮುದ್ರವೂ ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಆ ಪರಿಶುದ್ಧ ಪಟ್ಟಣ ಪರಿಶುದ್ಧ ಪಟ್ಟಣವಾದ ಹೊಸ ವರ್ಷ ಯೆರೂಸಲೇಮು ಪರಲೋಕದಿಂದ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಪರಲೋಕದಲ್ಲಿ ನಾನು ನಿವಾಸ ಸ್ಥಾನ ಮಾಡ್ತೇನೆ. ಆ ಪಟ್ಟಣ ಆ ನಿವಾಸ ಸ್ಥಾನ ಮತ್ತೆ ನಾನು ಕೆಳಗ್ ಕರ್ಕೊಂಡ್ ಬರ್ತಾ ಇದ್ದೆ. ಆಮೆನ್, ಹಲ್ಲೆಲೂಯಾ. ಎದಕ್ಕ? ಇಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ನಿವಾಸಿಸ್ತೀನಿ ಶಾಶ್ವತವಾಗಿ. ಹಲ್ಲೆಲೂಯಾ. ನಾವು ಪರಲೋಕ ಹೋಗೋದಲ್ಲ, ಆತೇ ಪಟ್ಟಣ ಅಲ್ಲಿ ಇಲ್ಲಿ ತರ್ತಾನ ನಮ್ಮ ಮಧ್ಯದಾಗ. ಅದು ದೇವರ ರಾಜ್ಯ ಸ್ಥಾಪನೆ ಅಂದ್ರೆ ಎದಕ್ಕ? ತನ್ನ ನೀತಿ ಪರಿಪಾಲನೆ ಮಾಡಕ. ಎಲ್ಲರೂ ಏನ್ ಬೋಧಿಸ್ತಾರೆ ಹೇಳು? ಪರಲೋಕ ಹೋಗ್ರಿ, ಪರಲೋಕ ಹೋಗ್ರಿ, ಪರಲೋಕ ಹೋಗ್ರಿ. ಪರಲೋಕ ಹೋಗೋದಿಲ್ಲ, ಪರಲೋಕ ಪಟ್ಟಣ ಇಲ್ಲಿ ಬರಕತೈತೆ. ಅದೇ ವಾಕ್ಯ ಹೇಳಕತೈತೆ. ಅದಕ್ಕೆ ಏಸನ್ನ ಹೋಗೋ ಸಾಂಗಾರ ಅದಿಗದಿಗೋ ಪರಲೋಕము నుండి దిగి వచ్చే ವಧು ಸಂಗಮು. ಎಲ್ಲಿಂದ ಬರಕತ್ತದ? ಎಲ್ಲಿಗೆ ಬರಕತ್ತೈತೆ? ನೂತನ ಭೂಮಿ, ನೂತನ ಆಕಾಶ. ನಾನು ನಿಮ್ಮ ಮಧ್ಯದಲ್ಲಿ ನಿವಾಸಿಸಿನಿ ಶಾಶ್ವತವಾಗಿ. ಅದ್ ಎಂತದಂದ್ರೆ ನೀತಿ ರಾಜ್ಯ ಪರಿಪಾಲನೆ. ಅದು ನಿಜವಾದ ಸ್ವಾತಂತ್ರ್ಯ, ನಿಜವಾದ ಫ್ರೀಡಮ್. ಆಮೇಲೆ ಅದೇನಂತ ಹೇಳೋಣ, ನನ್ನ ರಾಜ್ಯ ಸ್ಥಾಪನೆ ಆಗ್ಬೇಕು, ನನ್ನ ರಾಜ್ಯ ಬರಬೇಕು. ಅದು ಹೆಂಗ್ ಬರ್ಬೇಕಂದ್ರೆ ಅಸೂಯೆ ಇರಬಾರ್ದು, ದ್ವೇಷ ಇರಬಾರ್ದು, ಕಲಹ ಇರಬಾರ್ದು, ಏನಿರಬಾರ್ದು. ಇನ್ನೊಬ್ಬರು ನಾವು ನೆರೆಯವ್ರನ್ನ ಪ್ರೀತಿ ಮಾಡುವಂತ, ಕ್ರಿಸ್ತ ಪ್ರೀತಿನ ತೋರಿಸುವಂತ ರಾಜ್ಯನ ಕಟ್ಟಬೇಕು. ಆಮೇಲೆ